ಕರ್ತುಂ ಅನ್ಯಥಾ ಕರ್ತುಂ ಸಮರ್ಥನಾದ ಜಗದೀಶ್ವರನ ಪಾದಾರವಿಂದಗಳಿಗೆ ಹಣೆಮಣಿದು ಭಗವಂತನ ಸಾಕ್ಷಾತ್ ಸ್ವರೂಪಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಅನ್ನುವಂತೆ ನಿರಾಕಾರ ಪರಮಾತ್ಮನ ಸಾಕಾರ ರೂಪವೇ ಆಗಿರತಕ್ಕಂಥ ಜಗದ್ವಂದ್ಯ ಅಣಿಮಾದಿ ಅಷ್ಟ ಐಶ್ವರ್ಯ ಸಿದ್ಧಿ ಸಂಪನ್ನ ಸಿದ್ಧಾರೂಢ ಮಹಾಸ್ವಾಮಿಗಳ ಚರಣಾರವಿಂದಗಳಿಗೆ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪ್ರಿಯ ಪುಣ್ಯಾತ್ಮರೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ಪರಮಾತ್ಮನು ಭಗವಂತನು ಯಾವುದೇ ಕೆಲಸ ಮಾಡ್ತಾನೆ ಅಂದರೆ ಅದು ಅರ್ಥಪೂರ್ಣವಾದ ಕ್ರಿಯೆಗಳೇ ಇರ್ತವೆ. ಪರಮಾತ್ಮನಿಗೆ ಅಂತೇವಿ ಪರಮಾತ್ಮ ಸರ್ವಜ್ಞ ಸರ್ವವಿತ್. ಪರಮಾತ್ಮನು ಸರ್ವಜ್ಞನೂ ಆಗಿರುವುದರಿಂದ ಪರಮಾತ್ಮನು ಪ್ರತಿಯೊಬ್ಬ ಜೀವಿಗಳ ಅಂತರಂಗ ಬಹಿರಂಗವನ್ನು ಅರಿಯುವಂತೆ ಜಗತ್ತಿನ ಯಾವುದೇ ಕಾರ್ಯವನ್ನು ಮಾಡಬೇಕಾದರೆ ನಿಷ್ಪ್ರಯೋಜನವಾಗಿ ಪರಮಾತ್ಮ ಕಾರ್ಯವನ್ನು ಮಾಡುವುದಿಲ್ಲ. ಏನಾದರೂ ಕೂಡ ಪರಮಾತ್ಮ ಮಾಡ್ತಾನೆ ಅಂದರೆ ಪ್ರಯೋಜನ ಇರ್ತದೆ, ಅದಕ್ಕೊಂದು ಉದ್ದೇಶ ಇರ್ತದೆ, ಅದರಿಂದ ಒಂದು ಲಾಭ. ಅನ್ಯಥಾ ಪರಮಾತ್ಮನಿಗೆ ಅಜ್ಞನೂ ಮೂರ್ಖನೂ ಅಂತ ನಾವು ಕರಿಬೇಕಾಗಿತ್ತು. ಸಂಸಾರದಲ್ಲಿ ಎಷ್ಟು ಸುಖ ದುಃಖ ಮಾನ ಅಪಮಾನ ಹಾನಿ ಲಾಭ ಇವೆಲ್ಲ ಬರ್ತಿರ್ತಾವೆ. ಪರಂತು ಅವೆಲ್ಲವೂ ಕೂಡ ನಮ್ಮ ಬುದ್ಧಿಗೋಸ್ಕರವಾಗಿ, ತಿಳುವಳಿಕೆಗಾಗಿ, ನಮ್ಮ ಸುಖಕ್ಕಾಗಿ ಅವೆಲ್ಲ ಬರ್ತಾವೆ ಅನ್ನೋದು ನಾವು ನೆನಪಿಡಬೇಕು. ಸುಖಕ್ಕಿಂತಲೂ ದುಃಖ ಬಹಳ ಒಳ್ಳೆಯದು, ಶ್ರೀಮಂತಿಗಿಂತಲೂ ಬಡತನ ಬಹಳ ಒಳ್ಳೆಯದು, ನಿರೋಗಕ್ಕಿಂತಲೂ ರೋಗಿಯಾಗಿರುವುದು ಒಳ್ಳೆಯದು. ಏನು ಹೇಳ್ತೀರಿ ಸ್ವಾಮಿಗಳು ಉಲ್ಟಾ? ರೋಗ ಆಗೋದು ಚಲೋ, ಬಡವರು ಆಗೋದು ಚಲೋ, ದುಃಖಿ ಆಗೋದು ಚಲೋ ಅಂತ ಅಂತೀರಿಲ್ಲ. ನೀವು ಚಲೋ ಆಶೀರ್ವಾದ ಮಾಡಿ ಎಂಥ ಆಶೀರ್ವಾದ ಮಾಡಕತ್ತೀರಿ? ನೀವು ನೆನಪಿಡ್ರಿ, ನಿಮಗೊಂದು ಮಾತು ಕೇಳ್ತೀನಿ, ಡಾಕ್ಟರ್ ನೆನಪು ಯಾವಾಗ ಬರ್ತದೆ ನಿಮಗೆ? ಆರಾಮಿದ್ದಕ್ರೆ ಎಲ್ಲರ ನೋವ ಜ್ವರ ತಲೆನೋವು ಬಂದ್ರೆ ಅವಾಗ ಡಾಕ್ಟರ್ ಇಲ್ಲಕ್ಕೆ ಡಾಕ್ಟರ್ ನೆನಪು ಆಗಂಗಿಲ್ಲ ನಿಮಗೆ. ನಿಮ್ಮ ಮನೆ ಮಗ್ಗಲಿಕ್ಕೆ ಇದ್ದರೂ ನಿಮಗೆ ಡಾಕ್ಟರ್ ನೆನಪಂಗಿಲ್ಲ. ಯಾವಾಗ ನನಗೆ ದುಃಖ ಆಗ್ತದೆ, ಜ್ವರ ಬರ್ತಾವೆ, ತಾಪ ಆಗ್ತದೆ, ಅವಾಗ ಬರ್ತದೆ. ದುಃಖ ಮೇ ಸುಮಿರಣ ಸಬ್ ಕರೆ, ಸುಖ ಮೇ ಕರೆ ನ ಕೋಯ್. ದುಃಖ ಆಯಿತು ಅಂತಂದರೆ ನಾವು ದೇವ್ರನ್ನ ನೆನೆಸ್ತೇವೆ. ಶಿವ ಪರಮಾತ್ಮ ಕಾಲಾಗ ಒಂದು ಮುಳು ಬರಲಿ, ಸಿದ್ಧಾರೂಢ ಶಿವ ಅಂತಾನೆ. ಉಗಿ ಟೈಮಿಗೆ ಸಿದ್ಧಾರೂಢ ಇಲ್ಲ, ಶಿವನೇ ಇಲ್ಲ, ಮುಳು ಮರಿತದೆ, ಶಿವ ತಾನೇ ಬರ್ತದೆ. ಅದಕ್ಕೆ ಪರಮಾತ್ಮ ದುಃಖ ಕೊಡ್ತಾನಲ್ಲ, ಅದು ನಮ್ಮ ಕಲ್ಯಾಣಕ್ಕೆ ಅಂತ. ಕಲ್ಯಾಣಕ್ಕೆ ಜ್ವಾಳ ತಿನ್ನಕ್ಕೆ ಬರೋಂಗಿಲ್ಲ, ಅದೇ ಹುರಿದ್ರಿ ಅಂದ್ರೆ ಹಳ್ಳಾಯಿತು ಅಂದರೆ ತಿಂತೀರಲ್ಲ, ಹಾಗೆ ತಿನ್ನಕ್ಕೆ ಬರ್ತದೆ. ಹಳ್ಳ ಜ್ವಾಳ ತಿನ್ನಂಗಿಲ್ಲ, ಅದು ಹುರಿದ್ರೆ ಹಳ್ಳಾಯಿತು ಅಂತ ತಿನ್ನಕ್ಕೆ ಬರ್ತದೆ. ಹಾಗೆ ನಾವು ಹಳ್ಳಾಗ್ಬೇಕ್ರಿ, ಹಳ್ಳಾಗ್ಬೇಕಂದ್ರೆ ಹುರಿಬೇಕ್ರಿ. ಹುರಿದಕ್ಕರೆ ಪರಮಾತ್ಮ ನಮ್ಮ ಸ್ವೀಕಾರ ಮಾಡ್ತಾ, ಇಲ್ಲಕ್ಕೆ ಸ್ವೀಕಾರ ಮಾಡೋಂಗಿಲ್ಲ. ಎಷ್ಟು ಮಂದಿ ಶರಣರದು ಸಂತರದು ನೋಡಿರಲ್ಲ, ಆರಾಮ ಇದ್ದವ್ರು ನೋಡಿರಿ. ಅವ್ರ ಮನೆ ದಾರೋದಿಕ್ಕೆ, ಅವ್ರ ಮಕ್ಕಳ ದಾರೋದಿಕ್ಕೆ, ಅವ್ರ ಸಂಪತ್ತು ದಾರೋದಿಕ್ಕೆ ಆಗ್ಯದಾರು ಕೇಳಿರಲಿ. ಎಲ್ಲ ಶರಣರ ಕತೆ. ಆರಾಮ ಉಂಡುಂಡು ಸ್ವರ್ಗವು ನೈದಲ್ಲ, ಅದು ರಂಡೇ ಹೊಸ್ತಲೇವ ಸರ್ವಜ್ಞ. ಸರ್ವಜ್ಞ ವೇದನ ಆರಾಮ ಇದನ್ನು ಸ್ವರ್ಗನ ಕಾಣ್ತೀನಿ, ದಾನ ಇಲ್ಲ ಧರ್ಮ ಇಲ್ಲ, ಬಂದೆ ನಿನ್ನ ಗುಡಿಗೆ, ವರ ಇಲ್ಲ ಶಾಪ ಇಲ್ಲ, ಹೋಗು ನಿನ್ನ ಮನೆಗೆ. ಅರೆ ಏನು ದುಃಖ ಆದಕ್ರೆ ಆಗ್ತದೆ. ಮೈ ಮುರಿದು 12 ತಾಳು ದುಡಿತಾನಂತ ಪಗಾರ ಬರ್ತದೆ, ಹೊಲದಾಗ ಮೈ ಕಾಯ್ತಾನಂತ ಬೆಳೆ ಬರ್ತದೆ. ಜಗತ್ತಿನೊಳಗೆ ಪುಣ್ಯಾತ್ಮರೇ ಮಾಡಲಾರದೆ ನಮಗೆ ಏನೂ ಬರೋಂಗಿಲ್ಲ ಅಂತ ನಮ್ಮ ತಲೆಯಾಗಿರ್ಬೇಕು. ಹಾಗೆ ಬಂತು ಅಂದರೆ ಅದ್ರ ಕಿಮ್ಮತ್ತೂ ಇರೋಂಗಿಲ್ಲ.
ಕಿಮ್ಮತ್ತು ಬರೋಂಗಿಲ್ಲ, ಬಂದರೂ ಅದರ ಕಿಮ್ಮತ್ತು ಇರೋಂಗಿಲ್ಲ. ಅದಕ್ಕೆ ಮಹಾನುಭಾವರು ಪರಮಾತ್ಮ ನಮ್ಮೆಲ್ಲರ ಕರುಣೆ ಮಾಡಿ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತ ನ ಭವತಿ, ಕೆಟ್ಟ ಮಕ್ಕಳು ಹುಟ್ಟಬಹುದು, ಕೆಟ್ಟ ತಾಯಿ ಹುಟ್ಟಂಗಿಲ್ಲ. ತಾಯಿ ಒಳ್ಳೆಕೆ ಇರ್ತಾಳೆ, ಎಷ್ಟು ಕೆಟ್ಟ ಮಗ ಇರಲ್ಲೇಕ ತಾಯಿ ಒಳ್ಳೆ. ಹಾಗೆ ಪರಮಾತ್ಮ ನಮಗೆ ತಂದೆ ನೀನೇ, ತಾಯಿ ನೀನೇ, ಬಂಧು ನೀನೇ, ಬಳಗ ನೀನೇ ಇರುವುದರಿಂದ ಆ ಪರಮಾತ್ಮ ಎಂದೂ ನಮ್ಮ ಕೆಟ್ಟವನ್ನು ಬಯಸಂಗಿಲ್ಲ. ನೀವು ಎಷ್ಟು ಪೂಜೆ ಮಾಡಿರಿ ಬಿಡ್ರಿ, ಮೂರ್ತಿ ಗುಡಿ ಕೆಡವ್ರಿ, ಮೂರ್ತಿ ಹೊಡೀರಿ, ಬೇಕಾದ್ರೆ ಮಾಡಿರಿ, ಪರಮಾತ್ಮ ದಯಾವಂತ, ಕೃಪಾವಂತ, ಕರುಣಾವಂತ, ಅದನ್ನು ಪುಣ್ಯಾತ್ಮರೇ. ಅದಕ್ಕೆ ಏನಪ್ಪ ಅಂದ್ರೆ ಅಂಥ ಪರಮಾತ್ಮ ನಮಗೆ ಈ ಸುಂದರವಾದ ಶರೀರವನ್ನು ಕೊಟ್ಟಿದ್ದಾರೆ. ಎಷ್ಟು ಕಿಮ್ಮತ್ತದ್ರಿ ಶರೀರ, ಇದು ಎಷ್ಟು ಕಿಮ್ಮತ್ತಿನ ಶರೀರ. ಒಂದೊಂದು ಅವಯವಗಳನ್ನು ವಿಚಾರ ಮಾಡಿದರೆ ಕಣ್ಣು, ಕಿವಿ, ಮೂಗು, ಹಲ್ಲು, ನಾಲಿಗೆ, ಕೈಯ, ಕಾಲ, ಹಾರ್ಟು, ಲಿವರು, ಕಿಡ್ನಿ, ಚಚೆ ಎಷ್ಟು ಕೋಟಿ ಕಿಮ್ಮತ್ತಿಂದ ರೀ. ಇದು ಯಾರು ಕೊಟ್ಟಾರೆ? ಪರಮಾತ್ಮ ಕೊಟ್ಟನಲ್ಲ. ಶಾಸ್ತ್ರ ಪುಣ್ಯ ಫಲದಿ ಪೂರ್ಣಾಂಗಮದಕ್ಕೂ ಶಾಸ್ತ್ರ ಹೇಳ್ತದೆ. ರೊಕ್ಕ ಕೊಟ್ಟರೆ ಹೆಂಗೆ ಚಲೋ ಸಾಮಾನು ಸಿಗ್ತವೆ, ಹಂಗೆ ಪುಣ್ಯ ಎಂಥ ಪುಣ್ಯ ಮಾಡಿರ್ಬೇಕು ನೀವೆಲ್ಲರೂ. ಪರಮಾತ್ಮ ನಮಗೇನು ಕೊಟ್ಟಾನಂತ ಬೈತೀರಿ, ನಮ್ಮ ಮನೆ ಇಲ್ಲ, ಹೊಲ ಇಲ್ಲ, ಎಲೆ, ಈ ಶರೀರ ಕೊಟ್ಟಾನೆ. ಶರೀರ ಕೊಟ್ಟಾನೆ, ನಿಮಗೆ ಉಂಡದ್ದನ್ನು ಡೈಜೆಸ್ಟ್ ಮಾಡೋ ಶಕ್ತಿ ಕೊಟ್ಟಾನೆ, ನೋಡ್ತಕ್ಕಂಥ ಕಣ್ಣು ಕೊಟ್ಟಾನೆ, ಕೇಳುವಂಥ ಕಿವಿ ಕೊಟ್ಟಾನೆ, ನಡೆಯುವಂಥ ಕಾಲು ಕೊಟ್ಟಾನೆ, ಹಿಡಿಯುವಂಥ ಕೈ ಕೊಟ್ಟಾನೆ, ಮಾತಾಡೋ ಬಾಯಿ ಕೊಟ್ಟಾನೆ. ಇನ್ನೇನು ಕೊಡಬೇಕಂತೀರಿ? ಎಷ್ಟು ಕಿಮ್ಮತ್ತಿನದವ ಇವು. ಮತ್ತು ನಮಗೆ ದೇವ್ರು ಏನು ಕೊಟ್ಟ ಅಂತ ದೇವ್ರಿಗೆ ಬೈತೀರಿ ಅಂದ್ರೆ ನಮ್ಮಂಥ ಪಾಪಿ ಮೂರ್ಖ ಜಗತ್ತಿನೊಳಗೆ ಮತ್ತೆ ಯಾರಿದ್ದಾರೆ? ಧನ್ಯವಾದ ಹೇಳ್ರಿ ಪರಮಾತ್ಮನಿಗೆ. ಹೇ ಭಗವಂತ, ಎಂಥ ಕಣ್ಣು ಕೊಟ್ಟಿದ್ದೆಪ್ಪ, ಹೇ ಭಗವಂತ ಎಂಥ ಕಾಲು ಕೊಟ್ಟಿದ್ದೆಪ್ಪ, ಹೇ ಭಗವಂತ ಎಂಥ ಕೈ ಕೊಟ್ಟಿದ್ದೆಪ್ಪ. ಎಷ್ಟೊಂದು ಲೆಕ್ಕ ಹಾಕಿರಿ. ಒಂದೊಂದು ಕಡಿಮೆ ಆದವು ಅಂದ್ರೆ ಎಷ್ಟು ತ್ರಾಸ ಆಗ್ತದೆ, ಎಷ್ಟು ರೊಕ್ಕ ಹಾಕದೆ, ಖರ್ಚು ಮಾಡಿದ್ರು ಕೂಡ ನಮಗೆ ಹೆಂಗೆ ಅನಾನುಕೂಲ ಆಗ್ತದೆ ಅನ್ನೋದು ಲೆಕ್ಕ ಹಾಕಿದ್ರಿ ಅಂದರೆ ನಾವು ಪರಮಾತ್ಮನ ಧನ್ಯವಾದ ಹೇಳದೆ ನಮಗೆ ನಿದ್ದೆ ಬರೋಂಗಿಲ್ಲ. ಹೇ ಭಗವಂತ, ಹೇ ಪರಮಾತ್ಮ, ಹೇ ಗುರುದೇವ, ನಿನ್ನ ಕೃಪಾ ಎಂಥದ್ದಪ್ಪ ಅಂತ ನಾವು ಎಷ್ಟು ಸ್ಮರಿಸಿದರೂ ಕಡಿಮೆ, ಎಷ್ಟು ಸ್ಮರಿಸಿದರೂ ಕಡಿಮೆ. ಎಂಥ ದೇಹ ಕೊಟ್ಟ ನೋಡ್ರಿ ಇದು ಪರಮಾತ್ಮ, ಎಂಥ ಶರೀರದ ಇದು, ಎಷ್ಟು ಕಿಮ್ಮತ್ತಿನ ಶರೀರ ಅದು, ಎಷ್ಟು ಕಿಮ್ಮತ್ತಿನ ಶರೀರ ಅದು. ಅದಕ್ಕೆ ಈ ಶರೀರ ಬಂದಾಗ ಇದರ ಲಾಭ ತಗೋಬೇಕು ವಿನಃ ಮನುಷ್ಯ ಇದನ್ನು ಹಾಳು ಮಾಡಬಾರ್ದು. ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ. ನಾವೇನು ಕೆಡಿಸಿದೇವ್ರಿ ಸ್ವಾಮಿ, MA BA ಎಲ್ಲ ಓದಿದ್ದೇವೆ, ಮನೆ ಮೇಲೆ ಮಾಡೇ ಕಟ್ಟಿದ್ದೇವೆ, ಮನೆ ಮುಂದೆ ಗಾಡಿ ತಂದಿದ್ದೇವೆ, ಬ್ಯಾಂಕ್ದಾಗ ಬ್ಯಾಲೆನ್ಸ್ ಮಾಡಿದ್ದೇವೆ. ನೀವು ಅನ್ಬೋದು ಇದು ಮಾನವ ಜನ್ಮದ ಲಾಭ ಅಲ್ಲ. ಇದು ತಿಳ್ಕೊರಿ, ಮಾನವ ಜನ್ಮದ ಲಾಭ ಅಲ್ಲ. ಯಾಕೆ? ಇವೆಲ್ಲ ಇಲ್ಲೇ ಬಿಟ್ಟು ಹೋಗುವುದವಲ್ಲ. ಮನೆ ಇಲ್ಲೇ ಬಿಡಬೇಕು, ಹೆಂಡತಿಗೆ ಇಲ್ಲೇ ಬಿಡಬೇಕು, ಗಂಡಿಗೆ ಇಲ್ಲೇ ಬಿಡಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲೇ ಬಿಡಬೇಕು, ಬಂಗಾರ ಇಲ್ಲಿಗೆ ಬಿಡಬೇಕು. ನಿನ್ನ ಜೊತೆಗೆ ಬರ್ತದೆ ಯಾವುದು? ನಿನ್ನ ಜೊತೆಗೆ ಬರ್ತದೆ ಯಾವುದು? ನೀನು ಮಾಡಿದ ಧರ್ಮಾನುಗೋ ಗಚ್ಚತಿ ಜೀವ ಏಕಃ. ನಿಮ್ಮ ಜೊತೆಗೆ ಬರ್ತಕ್ಕಂಥದ್ದು ಪುಣ್ಯ ಮಾತ್ರ ಬರ್ತದೆ, ಭಕ್ತಿ ಮಾತ್ರ ಬರ್ತದೆ. ಜಗತ್ತಿನೊಳಗೆ ಯಾವ ವಸ್ತು ನಿಮ್ಮ ಜೊತೆಗೆ ಬರ್ತಕ್ಕಂಥದ್ದಲ್ಲ. ನಮಗೆ ಒಯ್ಯಕ್ಕೆ ಬರೋಂಗಿಲ್ಲ, ಮನೆಯಾಗಿದ್ದವರು ಒಯ್ಗುಡಂಗೂ ಇಲ್ಲ. ಕೊಡ್ತಾರೆ ರೀ, 10 ತೊಲೆ ಬಂಗಾರ ಕೊಡೋ ಸಾಯಿರಿ, ಕೊಡ್ತಾರೆ, ತೊಳೆದು ಕುಂಡ್ರಿಸ್ತಾರೆ, ತಕ್ಕೊಂಡು ತೊಳೆದು ಕುಂಡ್ರಿಸ್ತಾರೆ. ಯಾರಿಗೆ ಕೊಡ್ತಾರೆ? ಪರಂತು ಬರ್ತದೇನು? ನಾವು 50, 20, 60, 100 ವರ್ಷ ಬಾಳಿದೇವಿ, ನಮ್ಮ ಜೊತೆಗೆ ಬರ್ತಕ್ಕಂಥದ್ದು ಒಂದಿಷ್ಟರೇ ಗಳಿಸಿದೇವಿ. ಏನು ಭಕ್ತಿ ಗಳಿಸಿದ್ರಿ, ಏನು ಪುಣ್ಯ ಗಳಿಸಿದ್ರಿ, ಏನು ಜ್ಞಾನ ಗಳಿಸಿದ್ರಿ, ಇವು ಮೂರೇ ನಮ್ಮ ಜೊತೆಗೆ ಬರ್ತಾವ. ಭಕ್ತಿ, ಜ್ಞಾನ, ಪುಣ್ಯ. ಯಾವುದು ಗಳಿಸಿರಿ? ಇದ್ರಾಗ ಪುಣ್ಯ ಗಳಿಸಿರಿ, ಭಕ್ತಿ ಗಳಿಸಿರಿ, ಜ್ಞಾನ ಗಳಿಸಿರಿ. ಬರಲಾರ್ದನ್ನೇ ಗಳಿಸಿದೇವಿ. ಅದು ಹೆಂಗೆ? 100 ಪಾಪ ಮಾಡಿ, ಆ ಪಾಪ ಮಾಡಿ ಗಳಿಸ್ದೇವಿ, ಅದು ಇಲ್ಲೇ ಉಳಿತು, ನಾವು ನರಕಕ್ಕೆ ಹೋದೇವಿ. ಆ ಮನೆ, ಆ ಗಂಡ, ಹೆಂಡತಿ, ರೊಕ್ಕ, ಮನೆ ಮಾಡೆ ಎಲ್ಲ ಇಲ್ಲೇ ಅದಾವೆ. ಯಾವ ಬರ್ತಾವೆ ನಿನ್ನ ಜೊತೆಗೆ? ಏನಿದ್ದರೇನಿದು ಖಾಲಿ ಮನೆಯೋ ಶಿವನ ಖಾಲಿ ಮನೆಯೋ.
ಲಕ್ಷ್ಯ ಇಡ್ಬೇಕು ರೀ. ಮನುಷ್ಯನಿಗೆ ಇಷ್ಟರೇ ಬುದ್ಧಿ ಇರಬೇಕು, ಇಷ್ಟರೇ ಬುದ್ಧಿ ಇರಬೇಕು. ಭಾಳ ದೊಡ್ಡದೇಪ್ಪ ಅಂದ್ರೆ 10-20 ಸಾವಿರ ಕೊಟ್ಟು ಬಾಡಿಗೆ ಅಂಗಡಿ ಹಿಡಿದಕ್ಕಿಂತ ವ್ಯಾಪಾರ ಮಾಡೋಕೆ ಕುಂತು ಜೀರೋಕ್ಕೆ ಜೀರೋ ಆದ್ರೆ ಅಂಗಡಿ ಬಾಡಿಗೆನೇ ಮೈ ಮೇಲೆ ಬಂದರೆ ವ್ಯಾಪಾರ ಅಂತಾರೆ, ಅದಕ್ಕೆ ಮೂರ್ಖ ಅಂತಾರೆ. ಹಂಗೆ ಅನಂತ ಜನ್ಮದ ಪುಣ್ಯ ಕೊಟ್ಟು ಈ ಶರೀರ ತೊಗೊಂಬಂದೇವಿ. ಒಂದು ಜನ್ಮದಲ್ಲ, ಅನಂತ ಜನ್ಮದ ಪುಣ್ಯ. ಪುಣ್ಯ ಫಲದಿ ಪೂರ್ಣಾಂಗಮದಕ್ಕೂ ನಿಜಗುಂಡ್ರು ಹೇಳ್ತಾರೆ. ಪುಣ್ಯ ಇತ್ತು ಅಂದರೆ ಸಂಪೂರ್ಣ ಅವಯವ, ನೋಡುವ ಕಣ್ಣ, ಕೇಳುವ ಕಿವಿ, ಆಡುವ ಬಾಯಿ, ನಡೆಯುವ ಕಾಲು, ಹಿಡಿಯುವ ಕೈ, ನೆನೆಸತಕ್ಕಂಥ ಮನಸ್ಸು ಪರಮಾತ್ಮ, ತಿಳಿಯುವ ಬುದ್ಧಿ, ಇಷ್ಟೆಲ್ಲ ಕೊಟ್ಟಾನಲ್ರಿ. ಇದರ ಒಂದರ ಏನು ಫೇಲ್ ಆಗಿದ್ದರೆ, ಬುದ್ಧಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ಇಲ್ಲಿರ್ತಿದ್ರೆ ಧಾರವಾಡ ಹುಚ್ಚೂರು ಆಸ್ಪತ್ರೆಗೆ ಇರ್ತಿದ್ರಿ ಅಲ್ಲ, ಎಲ್ಲಿರ್ತಿದ್ರಿ? ಎಂಥ ಪರಮಾತ್ಮ ಕೊಟ್ಟನ ಬುದ್ಧಿ, ಎಂಥ ಪುಣ್ಯ ಮಾಡ್ತಕ್ಕಂಥ ಕೈ, ಪ್ರದಕ್ಷಿಣೆ ಹಾಕುವ ಕಾಲು, ದೇವರ ನೆನೆಸುವ ಮನಸ್ಸು, ಎಂಥದ್ದು ಪರಮಾತ್ಮ ಕೊಟ್ಟಾನ. ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ, ಎಂಥ ಮನುಷ್ಯರೇ ಕೆಡಿಸಿದೆಪ್ಪ. ಅದರ ಉಪಯೋಗ ಮಾಡಲಿಕ್ಕೆ ನಿನಗೆ ಬರಲಿಲ್ಲ. ಕೃಪಾವಂತನಾಗಿ ಪರಮಾತ್ಮ ನಿನಗೆ ಕೊಟ್ಟಾನ. ಯಾವ ಜನ್ಮದ ಪುಣ್ಯದಿಂದ ಮನುಷ್ಯ ದೇಹವನ್ನು ಕೊಟ್ಟಾನ. ಅದನ್ನು ಉಪಯೋಗ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಪುಣ್ಯದ ಬದಲಾಗಿ ಪಾಪ ಬರ್ತದೆ, ಸ್ವರ್ಗದ ಬದಲಾಗಿ ನರಕ ಬರ್ತದೆ, ಮೋಕ್ಷದ ಬದಲಾಗಿ ಬಂಧನ ಬರ್ತದೆ. ಯಾವುದನ್ನು ಬೇಡೋ ಅದನ್ನೇ ಬರ್ತದೆ. ಅದಕ್ಕೆ ಮಹಾನುಭಾವರು ನಮ್ಮ ಮ್ಯಾಲಿಂದ ಮ್ಯಾಲೆ ಹೇಳ್ತಾರೆ, ಇಂತಹ ಪವಿತ್ರವಾದ ಶರೀರ ಬಂದ ಕಾಲಕ್ಕೆ ನಮಗೆ ಶರೀರ, ಎರಡನೇದು ವಾಣಿ, ಮೂರನೇದು ಮನಸ್ಸು. ಗಾಡ್ ಈಸ್ ಗಿವನ್ ಟು ಯು ಆ್ಯಸ್ ಎ ಗಿಫ್ಟ್. ಪರಮಾತ್ಮ ನಿಮಗೆ ಕಾಣಿಕೆಯಾಗಿ ಕೊಟ್ಟಾನ್ರಿ, ಕಾಣಿಕೆಯಾಗಿ ಕೊಟ್ಟಾನ. ನಿಮ್ಮ ಮ್ಯಾಲ ಪ್ರಸನ್ನ ಆಗಿ, ಇವ ನನ್ನ ಮಗ ಅದಾನ, ಇವನು ಉದ್ಧಾರ ಆಗಲಿ ಅಂತ ತಿಳ್ಕೊಂಡು ಪರಮಾತ್ಮ ಅನಂತ ಜನ್ಮದಲ್ಲಿ ಕತ್ತಿ ಕುದುರೆ ಆಗಿ ತಿರುಗಾಡಿ ಬಂದ ಜೀವನಿಗೆ ಇಂಥ ಅಪರೂಪವಾದ ಮಾನವ ದೇಹವನ್ನು, ಈ ಶರೀರವನ್ನು, ಈ ವಾಣಿಯನ್ನು, ಮನಸ್ಸನ್ನು ಪರಮಾತ್ಮ ಕೊಟ್ಟಾನೆ. ಹೇಗೆ ಉಪಯೋಗ ಮಾಡ್ಕೋಬೇಕು ಅಂತ ಬರಲಿಲ್ಲ ಅಲ್ಲ. ಶರೀರದ ಉಪಯೋಗ ಹೇಗೆ ಮಾಡ್ಕೋಬೇಕು, ಬಾಯಿ ಉಪಯೋಗ ಹೇಗೆ ಮಾಡ್ಕೋಬೇಕು, ಮನಸ್ಸಿನ ಉಪಯೋಗ ಹೇಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಲಿಲ್ಲ ಅಂದ್ರೆ ಅವೇ ನಮಗೆ ಕೀರ್ತಿ ಕೊಡುವುದರ ಬದಲಾಗಿ ಅಪಕೀರ್ತಿ ಕೊಡ್ತಾವೆ, ಸ್ವರ್ಗಕ್ಕೆ ಒಯ್ಯೋದ್ರ ಬದಲಾಗಿ ನಮಗೆ ನರಕಕ್ಕೆ ಒಯ್ತಾವೆ, ಸುಖದ ಬದಲಾಗಿ ನಮಗೆ ದುಃಖವನ್ನು ಕೊಡ್ತಾವೆ. ಇದೆ ಇವೇ ಸುಖ ಕೊಡೋದು ಈ ಶರೀರನೇ, ದುಃಖ ಕೊಡೋದು ಈ ಶರೀರನೇ. ಸುಖ ಕೊಡೋದು ಈ ಬಾಯಿನೇ, ದುಃಖ ಕೊಡೋದು ಈ ಬಾಯಿನೇ. ಸುಖ ಕೊಡೋದು ಈ ಮನಸ್ಸನ್ನೇ, ದುಃಖ ಕೊಡೋದು ಈ ಮನಸ್ಸೇ. ನನ್ನ ಮನಸ್ಸಿಗೆ ಭಾಳ ತಾಪಾಗಿದೆ ರೀ, ಮಾಡಬಾರ್ದಾಗಿತ್ತು ರೀ, ಮಾಡಬಾರ್ದಾಗಿತ್ತು ರೀ ಅಲ್ಲ, ಮಾಡಬಾರ್ದಾಗಿತ್ತು ಶರೀರದಿಂದ, ಆಡಬಾರ್ದಾಗಿತ್ತು ಬಾಯಿಯಿಂದ, ನೆನೆಸ್ಬಾರ್ದಾಗಿತ್ತು ಮನಸ್ಸಿನಿಂದ. ಇವು ನಾವು ಮಾಡಿದ ತಪ್ಪುಗಳು ಅದಾವೆ. ಪರಮಾತ್ಮ ಈ ಶರೀರ ಕೊಟ್ಟೆ ಅಂದ್ರೆ ಏನು ಮಾಡಬೇಕು? ನಿಜಗೂಡ್ರು ಬಹಳ ಸುಂದರ ಹೇಳ್ಯಾರಿ, ಶರೀರದಿಂದ ಏನು ಮಾಡಬೇಕು ನೋಡ್ರಿ. ತಪಶ್ಚರ್ಯ ಮಾಡಬೇಕು. ತಪ ಅಂದ್ರೆ ಎಲ್ಲೆಲ್ಲಿ ಹೋಗಿ ಗಿಡದ ಕೆಳಗೆ ಗವಿ ಹಾಕ್ಕೊಂಡ್ರು ತಪ ಅಂದಿರಿ ನೀವು. ತಪ ಅಂದ್ರೆ ಕರ್ತವ್ಯ ಅದ, ಕರ್ತವ್ಯ ಅದ. ತಪ ಅಂದ್ರೆ ತಪ ಕಷ್ಟಪಡೋದು, ಕಷ್ಟ ಆಗ್ತದೆ ಮನುಷ್ಯನಿಗೆ. ಅದಕ್ಕೆ ತಪ ಮಾಡಬೇಕು. ಈ ಶರೀರ ಪರಮಾತ್ಮ ಇಂಥದ್ದು ಕೊಟ್ಟಾನಂದ್ರೆ ಏನೇನು ಮಾಡಬೇಕು ಅಂತ ನಿಜಗುಂಡು ಭಾಳ ಚಂದ ಬರೆದಾರ. ಗುರು ಭಜನೆ ಸುಕರ್ಮ ವೃತ್ತಿ, ಹರನ ಪೂಜೆ ಶರಣ ಸೇವೆ, ಪರಮಸತ್ವ ಕಂಗಾಳೆಂಟು, ನೆರೆದು ನೆಲೆಸಿ ತನುವಿನಲ್ಲಿ ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ. ಇದು ತಪ ಅದರಿ. ತಪ ಅಂದರೆ ಎಲ್ಲರೇ ಹೋಗಿ ಕುಂಡ್ರೋದು, ಕೋಲ್ಯಾಗ ಬಾಗಿಲು ಚೋಡ್ಕೊಂಡ್ರೋದು, ಗುಡ್ದಾಗ ಗವಿ ಹಾಕ್ಕೊಂಡ್ರೋದು, ಗಿಡದಾಗ ಹಾಕ್ಕೊಂಡ್ರೋದು, ಇದು ಅಲ್ಲ. ಶಾರೀರಿಕ ತಪ ಅದು. ಏನು ಮಾಡ್ಬೇಕಂತಾರೆ ಅವರು? ಗುರು ಭಜನೆ ಸುಕರ್ಮ ವೃತ್ತಿ, ಹರನ ಪೂಜೆ ಶರಣ ಸೇವೆ, ಪರಮ ಸಾತ್ವಿಕ ಅಂಗಳೆಂಟು,
ನೆರೆದು ನೆಲೆಸಿ ತನುವಿನಲ್ಲಿ ಮಾಡಲು ಇಲ್ಲವೇ ಅದ ಮನೆಗೆ ಮಾಡೋಕ್ಕೆ ಬರ್ತದೆ, ನಿಮ್ಮ ಸಂಸಾರದಾಗ ಮಾಡೋಕ್ಕೆ ಬರ್ತದೆ. ಶರಣರು ಸಂಸಾರ ಮಾಡ್ಯಾರ, ಒಕ್ಕಲ್ತನ ಮಾಡ್ಯಾರ, ವ್ಯಾಪಾರ ಮಾಡ್ಯಾರ, ಅರ್ಬಿ ಒಗೆಯವರು ಮಾಡಿಲ್ಲ. ಮಾಡಲಿಲ್ಲವೇ ಹಿಂದಿನವ್ರು ಮಾಡಿಲ್ಲ. ಅದು ಹೆಂಗೆ ಹಾಕೋದು ನಮ್ಮ ಸಂಸಾರದ್ರಿ ಕೊಳ್ಳಗ್ರಿ ನಮ್ಮ ಕಲ್ಗೋದು ಇದು ಅವ್ರು ನಿಮ್ಗಿಂತ ಸಂಸಾರ ಹೆಚ್ಚಿದ್ದ. ರಾಜರು ರಾಜಕೀಯ ಮಾಡ್ಯಾರ, ನೀ ಏನು ಮಾಡಿ ಪೋತರಾಜ ನಿಂದೆಟ್ಟದ ರಾಜಕೀಯ. ಒಂದು 2 ಮಕ್ಕಳು ಸುಂಬಳು ಬರೋಕೆ 2 ಮಕ್ಕಳು ಜಗಳ ತೆಗಿ ಹೆಣತಿ ಬೆಳಿಲಾರ್ದು ಹೊಲ ಇದ್ರ ಬಿಟ್ಟು ಮತ್ತೇನದ ನಿನ್ನ ಹಂತ್ಯಾಕೆ ನಮಗೆ ಆಗಂಗಿಲ್ಲ ರೀ ಅಂತ ಏನಾಗಂಗಿಲ್ಲ. ಅವ್ರು ರಾಜರು ಹೆಂಗೆ ಮಾಡ್ರಿ, ರಾಜ ಆಳ್ಯಾರ ಅವರು. ರಾಜ ಆಳಿ ಪರಮಾತ್ಮನ ಕಂಡಾರ, ಬರುವುದಿಲ್ಲ ಅಂತ ನಿನ್ನ ಮನಸ್ಸಿಲ್ಲ. ಮನಸ್ಸಿದ್ರೆ ಏನಾಗೋದಿಲ್ಲ ರೀ, ನಿನ್ನ ಇಚ್ಛೆ ಇಲ್ಲ, ನಿನ್ನ ಪ್ರವೃತ್ತಿ ಇಲ್ಲ. ಅದಕ್ಕೆ ಹೇಳಿದ್ರು ಏನಪ್ಪ ಅಂದ್ರೆ ಶರೀರ ಪರಮಾತ್ಮ ಕೊಟ್ಟ ಅನ್ನೋದ್ರೆ ಮೊದಲೇ ಹೇಳಿದ್ರು ಅವರು ಗುರು ಭಜನೆ. ನೋಡ್ರಿ ಹೆಂಗೆ ಹೇಳಿದ್ರು, ಮೊದಲು ಗುರು ಸೇವೆ ಮಾಡಿ. ಗುರುಗಳಂದ್ರೆ ಯಾರು ರೀ ಸ್ವಾಮಿ, ಇದೊಂದು ಭಾಳ ಪಂಚಾಯತಿ ಬಂತಲ್ಲ. ಅವ್ರು ಮಠದಾಗಿರ್ತಾರೆ ಏನು ಮನೆಯಾಗಿರ್ತಾರೆ, ಏನು ಅಡವ್ಯಾಗಿರ್ತಾರೆ ಏನು ಊರಾಗಿರ್ತಾರೆ, ಅವರು ಎಲ್ಲ ಕಡೆ ಇರ್ತಾರೆ. ಮನ್ಯಾಗೂ ಅದಾರ, ಮಠದಾಗೂ ಅದಾರ, ಅಡವ್ಯಾಗೂ ಅದಾರ. ಗುರು ಅಂತ ಯಾರು? ನಿಮಗೆ ಬುದ್ಧಿ ಹೇಳೋರು ಗುರು. ಶಾಸ್ತ್ರ ಹೇಳ್ತಾರೆ, ಮನೆ ಮೊದಲು ಪಾಠ ಶಾಲೆ, ತಾಯಿ ಮೊದಲನೇ ಯಾರ್ರಿ ಗುರು. ಅರೆ ನಿಮ್ಮ ಮನೆಗೆ ಗುರು ಅದಾರ. ತಾಯಿ ತಂದೆ ಹೇಳ್ದಂಗೆ ಕೇಳಿದ್ರಿ ಅಂದ್ರೆ ನಿಮಗೇನು ಗೊತ್ತಿತ್ತು? ಗೊತ್ತೇನಿತ್ತು ನಿಮಗೆ? ಅಂಗಿ ಗೊತ್ತಿತ್ತು. ಅವ್ರು ಹೇಳಿದ್ರು ನಿನಗೆ ಅಂಗಿ ನಿನ್ನ ಹೆಸರೇ ನಿನಗೆ ಬರ್ತಿತ್ತಿಲ್ಲ. ಎಷ್ಟು ಸಲ ಹೇಳಿದ್ರು ನಿಮ್ಮವು ನಿನಗೆ ಹೆಸರ ಕಲಪ 1000 ಸಲ ಹೇಳಿರ್ಬೇಕು ನಿನಗೆ. ನಿನ್ನ ಹೆಸರು ನಿನಗೆ ಅನ್ನಕ್ಕೆ ಬರ ಯಾರು ಕೇಳಿದ್ರೆ ನಿನಗೇನು ಗೊತ್ತಿತ್ತು? ಮನೆಯ ಮೊದಲು ಪಾಠಶಾಲೆ, ತಾಯಿ ಮೊದಲ ಗುರು. ನಿನಗೆ ಹಿತವನ್ನು ಹೇಳೋರು, ಬುದ್ಧಿ ಹೇಳೋರು ಅವರೆಲ್ಲರೂ ಗುರು. ತಾಯಿ ಗುರು, ತಂದೆ ಗುರು, ಅಣ್ಣ ಹೇಳಿದ್ರೆ ಅಣ್ಣ ಗುರು, ಮಗ್ಗಲು ಮನೆಗೆ ಹೇಳಿದ್ರೆ ಮಗ್ಗಲು ಗುರು. ಗುರು ಅಂದರೆ ಯಾರು? ಮಾರ್ಗವು ತೋರಿಸುವವರು, ಬುದ್ಧಿ ಹೇಳುವವರು, ನಿನ್ನ ಕಲ್ಯಾಣ ಬಯಸುವವರು, ಅವರೆಲ್ಲರೂ ನಿನ್ನ ಗುರು ಅದಾರ್ರಿ. ಶ್ರೀಮದ್ ಭಾಗವತದಲ್ಲಿ ಎಷ್ಟು ಗುರುಗಳು ಮಾಡ್ಕೊಂಡಾರ ಅವರು? ಪಕ್ಷಿ ಗುರು ಮಾಡ್ಕೊಂಡಾರ. ಪಕ್ಷಿ ವೇಶ್ಯಾನ ಗುರು ಮಾಡ್ಕೊಂಡಾರ. ನಿಮಗೆ ಬುದ್ಧಿ ಕಲಿಸೋರೆಲ್ಲರೂ ಗುರುಗಳೇ. ಸಣ್ಣವರು ಅಲ್ಲ, ದೊಡ್ಡವರು ಅಲ್ಲ, 50-70 ವರ್ಷದವ್ರು ಗುರು ಅಂತ ಅಲ್ಲ. ಸಣ್ಣವರು ನಮ್ಗೆ ಒಮ್ಮಮ್ಮ ಗುರು ಆಕ್ಕಾರ. ವೇಶ್ಯಾಸ್ತ್ರೀ ಗುರು ಆಗ್ಯಾಳವರಿಗೆ. ಯಾರಿಂದ ನಮಗೆ ಬುದ್ಧಿ ಬರ್ತದೆ ಅವ್ರ ಗುರುಗಳು, ಯಾರಿಂದ ನಾವು ನೀತಿ ಕಲಿತೇವೆ ಅವ್ರ ಗುರುಗಳು, ಯಾರಿಂದ ಪುಣ್ಯ ಮಾಡತಕ್ಕಂಥ ಬುದ್ಧಿ ಬರ್ತದೆ, ಪಾಪ ಬಿಡತಕ್ಕಂಥ ಬುದ್ಧಿ ಬರ್ತದೆ ಅವರು ನಮ್ಮ ಗುರುಗಳು. ಗುರು ಅಂದರೆ ಏನು ಕೆಂಪು ಬಟ್ಟೆಗೆ ಬಿಳಿ ಬಟ್ಟೆಗೆ ಸಣ್ಣವರು ದೊಡ್ಡವರು ಅಂತ ಇಲ್ಲ. ಅವರು ನಮಗೆ ಬುದ್ಧಿ ಕೊಡೋರು ಎಲ್ಲರ ಗುರುಗಳು. ಅದಕ್ಕೇ ಗುರುಗಳು ಸಣ್ಣವರು ದೊಡ್ಡವರು ಪಶು ಪಕ್ಷಿಗಳಂತ ಅಲ್ಲ, ಪಕ್ಷಿಗಳಿಂದ ಬುದ್ಧಿ ಕಲ್ತಾರೆ. ಶ್ರೀಮದ್ ಭಾಗವತಾಗ ಪಾರಿವಾಳದಿಂದ ಬುದ್ಧಿ ಕಲ್ತಾರೆ. ಪುಣ್ಯಾತ್ಮರೇ ತಾವು ಲಕ್ಷ್ಯ ಇಡಲಿ ಶಾಸ್ತ್ರದೊಳಗೆ ಮೊದಲು ಏನಪ್ಪ ಅಂದ್ರೆ ಅವ್ರ ಕೃಪಾ ಭಾಳ ಜರೂರಿ ಅದ. ಅದಕ್ಕೆ ಗುರು ಭಜನೆ. ಈ ಶರೀರ ಬಂದಾದ ಮೇಲೆ ಶರೀರದಿಂದ ಮಾಡತಕ್ಕಂಥ ಕರ್ತವ್ಯ ಗುರು ಸೇವೆ. ಗುರು ಯಾರು? ನಿಮಗೆ ಬುದ್ಧಿ ಹೇಳೋರು ಎಲ್ಲರೂ ಗುರು. ಭಾಳ ಮಂದಿ ಇದ್ದಾರೆ ಗುರು. 24 ಮಂದಿ ಗುರುಗಳು ಮಾಡ್ಕೊಂಡಾದ್ರೆ ದತ್ತಾತ್ರೇಯ ಸ್ವಾಮಿಗಳು ಒಬ್ಬರಲ್ಲ. ಇವು ಎಲ್ಲರಿಗಿಂತಲೂ ನಿಮಗೆ ಆತ್ಮಜ್ಞಾನ ಮಾಡಿಕೊಡ್ತಕ್ಕಂಥ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸೌರಮೈವ ಅಭಿಗಚ್ಚೇತ್. ಎಲ್ಲಕ್ಕಿಂತ ದೊಡ್ಡವರು ನೀ ಯಾರು ಅಂತ ತಿಳಿಸಿಕೊಡೋರು. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ, ಋತಂ ವದಿಷ್ಯಾಮಿ, ಸತ್ಯಂ ವದಿಷ್ಯಾಮಿ, ತನ್ಮಾಂ ಅವತು ತದ್ವಕ್ತಾರಮವತು. ವೇದ ಹೇಳ್ತದೆ ಏನು? ನೀ ಪರಮಾತ್ಮ. ನೀನು ಮನುಷ್ಯನಲ್ಲ, ನೀ ಪರಮಾತ್ಮ ಇದ್ದಿ, ಭಗವಂತನೇ ಇದ್ದಿ. ಅದಕ್ಕೆ ಯಾರು ನಿನಗೆ ಆತ್ಮದ ಜ್ಞಾನ ನಾನು ಯಾರು ಅಂತ ಹೇಳಿಕೊಡ್ತಾರೆ ಅವರು ಪರಮಗುರು.
ಅಂಥವರ ಭಜನೆ ಮಾಡು. ಶರೀರ ಬಂದ ಅಂದಮೇಲೆ ಭಜನೆ ಮಾಡು. ಭಜನೆ ಮಾಡಿ ತಾಳು ಕೊಟ್ಟೋದಲ್ಲ, ಅದನ್ನು ಖರೇನೆ. ಸೇವಾ ಭಜ ಸೇವಾಯ. ನಿನ್ನ ಮೇಲೆ ಶರೀರ ಮೇಲೆ ಹೆಂಗೆ ಪ್ರೀತಿ ಅದ, ಅದಕ್ಕೇನಾಗ್ಬಿಡಂಗಿಲ್ಲ. ತೊಳೆದು ಸ್ವಚ್ಛ ಮಾಡ್ತಿ, ಟೈಮ್ ಸರಿ ಉಣ್ತಿ, ಟೈಮ್ ಸರಿ ತಿಂತಿ, ಸಾಯಂಕಾಲ ಕುಡಿಸ್ತಿ, ಟೈಮ್ ಸರಿ ಮಲಗ್ತಿಯಲ್ಲ. ನಿನ್ನ ಶರೀರಕ್ಕೆ ತೊಂದರೆ ಹೆಂಗೆ ನೋಡ್ತಿ, ನಿನಗೆ ಜ್ಞಾನ ಕೊಡ್ತಕ್ಕಂಥವ್ರ ಮೇಲೂ ಅಷ್ಟು ಪ್ರೀತಿ ಇರಬೇಕು. ನಿನಗೆ ಶಾಲೆ ಮಾಸ್ತರ ಮೇಲೆ ವಿಶ್ವಾಸ ಇಲ್ಲ ಅಂದರೆ ನಿನಗೆ ಅಭ್ಯಾಸ ಹೆಂಗೆ ಬರ್ತದೆ, ನಿನಗೆ ತಿಳಿತದೆ ಹೆಂಗೆ? ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಸದಾ ಸದಾ ಮನುಷ್ಯ ಗುರು ಭಜನೆ ಮಾಡ್ತಾ ಇರಬೇಕು. ಭಜನೆ ಅಂದ್ರೆ ಕೀರ್ತನ, ಭಜನೆ ಅಂದ್ರೆ ಸೇವಾ. ಅದು ಗುರುಗಳು ಬಹಳ ಪ್ರೀತಿಯಿಂದ ಒಲಿತಾರೆ. ಸಿದ್ಧಾರೂಢ ಚರಿತ್ರದಲ್ಲಿ ನೀವು ಓದ್ತಿರಲ್ಲ, ಎಲ್ಲ ಓದ್ತೀರ. ಸೇವಾ ಮಾಡೋರ ಮೇಲೆ ಬಹಳ ಕೃಪಾ ಎಲ್ಲರದು. ಸಂಸಾರದಾಗೂ ಕೂಡ ಯಾರು ನಿಮಗೆ ಮಕ್ಕಳು ನಿಮ್ಮ ಸೇವಾ ಮಾಡ್ತಾರೆ, ಉಣಿಸ್ತಾರೆ, ಕುಂಡ್ರಿಸ್ತಾರೆ, ಎಬ್ಬಿಸ್ತಾರೆ, ನಿಮಗೇನೂ ಬರೋಂಗಿಲ್ಲ, ಕರ್ಕೊಂಡು ಹೋಗ್ತಾರೆ, ಏಕೆ ದೋಣಿ ಮಾಡಿಸ್ತಾರೆ, ಜಳಕ ಮಾಡಿಸ್ತಾರೆ, ಅವ್ರ ಮೇಲೆ ಪ್ರೀತಿ ಜಾಸ್ತಿ ಇರ್ತದಲ್ಲ, ಸ್ವಾಭಾವಿಕ. ತನು ಸೇವೆ ಅಂತಾರೆ ಇದಕ್ಕೆ. ಅದಕ್ಕೆ ಗುರು ಭಜನೆ ಅಂದರು. ಕೇವಲ ಗುರುಗಳು ಹೆಸರು ಹೇಳೋದಲ್ಲ, ಹಾಡೋದಲ್ಲ, ತೊಗೊಂಡು ಅದು ಸೇವಾ ಮಾಡಬೇಕು. ಮೂರ್ತಿ ಇದ್ದರೆ ಮೂರ್ತಿ ಸೇವಾ ಮಾಡಿರಿ, ಗುರುಚೇತನ ಗುರುವಿನ ಸೇವಾ ಮಾಡಿರಿ, ಮೂರ್ತಿ ಇದ್ರೆ ಮೂರ್ತಿ ಸೇವಾ ಮಾಡಿ. ಅದು ಮೂರ್ತಿ ಅಲ್ಲ, ಅದು ಪರಮಾತ್ಮ ಸಾಕ್ಷಾತ್ ಅದನ್ನು ಮಾಡಿ ನೋಡ್ರಿ ನೀವು. ಅದರೊಳಗೆ ಅದನ್ನು ಶಕ್ತಿ ಹಾಗಲ್ಲ. ಅದು ಎಲ್ಲ ಕಡೆ ಪರಮಾತ್ಮ ಅದನ್ನು. ಜಲೇ ವಿಷ್ಣು ಥಲೇ ವಿಷ್ಣು ವಿಷ್ಣು ಪರ್ವತ ಮಸ್ತಕೆ. ಶಾಸ್ತ್ರ ಹೇಳ್ತಾ ಪರಮಾತ್ಮ ಅಲ್ಲೇ ಅಂತಲ್ಲ, ಎಲ್ಲ ಕಡೆ ಅದನ್ನು ಗುರುನಾಥ. ಆ ಗುರು ಸೇವೆಯನ್ನು ಮಾಡಿರಿ. ಮೂರ್ತಿ ಇದ್ದರೆ ಮೂರ್ತಿ ಸೇವಾ ಮಾಡಿರಿ, ಶರೀರ ಇದ್ದರೆ ಶರೀರದ ಸೇವಾ ಮಾಡಿರಿ. ಅದರಲ್ಲೇ ಅದ ಅದಕ್ಕೆ ಹೇಳ್ತಾರೆ, ನಾವು ಯಾರು ಬಂದು ಹೇಳ್ತಾರೆ, ನಾವು ಸಿದ್ಧಾರೂಢ ಭಜನೆ ಮಾಡಿದ್ರೆ ನಮ್ಮ ಸ್ವಪ್ನದಾಗ ಬಂದು ಹೇಳಿದ್ರಿ, ಸಿದ್ಧಾರೂಢ ನಮ್ಗೆ ಹೇಳಿದ್ರಿ, ಅದು ಅದೇ ಹೇಳೋರು ಎಷ್ಟು ಮಂದಿ ಅದಾರ. ಮೂರ್ತಿ ಅಲ್ಲ ಅದು, ಮೂರ್ತಿ ಕಲ್ಲಲ್ಲ. ಮೂರ್ತಿ ಕಲ್ಲ ಅಂತ ತಿಳ್ಕೊಂಡಿದ್ರೆ ನೀ ಕಲ್ಲಿದ್ದೆ, ಅದು ಕಲ್ಲಲ್ಲ. ಎಲ್ಲ ಕಡೆ ಚೇತನದ ಸರ್ವತ್ರ ಅಂತ ಶಾಸ್ತ್ರ ಹೇಳ್ತಾ. ಪರಮಾತ್ಮ ಅಲ್ಲಿ ಇಲ್ಲಿ ಅಂತ ಎಲ್ಲ ಕಡೆ ಪರಮಾತ್ಮ ಅದ. ಗುರು ಎಲ್ಲ ಕಡೆ ಗುರು ಪರಮಾತ್ಮ ಅದನ್ನು. ಗುರು ಪರಮಾತ್ಮ ಪರೇಶು ಜಂಚ ಐಸಾ ದೃಢ ವಿಶ್ವಾಸು ತೇಣೆ ಅಂಕಿಲ ಭಗವಂತ ಮರಾಠಿ ಹೇಳ್ತಾರೆ. ಸಾಕ್ಷಾತ್ ಗುರು ಪರಮಾತ್ಮ ಅಂತ ತಿಳ್ಕೋಬೇಕು. ಅಂಥವರಿಗೆ ದೇವರು ಸಿಗ್ತಾನೆ. ಗುರು ನರನೆಂದವಗೆ, ಹರನ ಶಿಲೆಯೆಂದವಗೆ, ಮಂತ್ರ ಅಕ್ಷರವೆಂದವನಿಗೆ ಶಾಶ್ವತ ನರಕ ತಪ್ಪದು. ಎಷ್ಟು ಚಂದ ಹೇಳಿದ್ರಿ. ಗುರು ಇವೇನಪ್ಪ ಅಂದ್ರೆ ಅವೇನು ಮನುಷ್ಯ ಅದಾನ. ಗುಡ್ಯಾನ ದೇವ್ರು ಇದೇನು ಕಲ್ಲದ. ಅವ್ರ ಗುರು ಹೇಳಿದ ಮಂತ್ರ ಇದೇನ ನಾಮ ಟಮ ಪಮ ಅದ. ಹಿಂಗೆ ಯಾರು ಅಂತಾರೆ ಅವರಿಗೆ ಹೊರಗೆ ಬರಲಾರ್ದ ನರಕ. ಅಂದ್ರೆ ಅರ್ಥ ಏನು? ಆಜೀವನ ಕಾರಾವಾಸ. ಶಾಸ್ತ್ರದಾಗ 10-20 ವರ್ಷ ಕಾರಾವಾಸ ಬೇರೆ, ಆಜೀವನ ಕಾರಾವಾಸ ಹೆಂಗದ. ಆ ಮನುಷ್ಯ ಏನಪ್ಪ ಅಂದ್ರೆ ಯಾರು ದೇವರಿಗೆ ಕಲ್ಲು ಅಂತಾನೆ, ಗುರುವಿಗೆ ಮನುಷ್ಯ ಅಂತಾನೆ, ದೇವ್ರಿಗೆ ಕಲ್ಲು ಅಂತಾನೆ, ಅಂಥ ಮಂತ್ರ ಇವೇನದ ನಮ ಕಮ ಅದವ ಅಂತಾನೆ, ಅಂಥವನಿಗೆ ಶಾಶ್ವತ ನರಕ. ಕೀಡಿ ಕ್ರಿಮಿ ಆಗ್ತಾನೆ. ಪುಣ್ಯಾತ್ಮರೇ ಲಕ್ಷ್ಯಗಳೇ, ಜಗತ್ತಿನೊಳಗೆ ಏನು ನಿಂತದ ಅದು ಶ್ರದ್ಧೆ ಮೇಲೆ, ವಿಶ್ವಾಸ ಮೇಲೆ. ಅವ್ವ ಹೆಣ್ತಿ ಎರಡು ಹೆಂಗಸೇ ಅದಾವ. ಪರಂತು ಎಲ್ಲಿ ಹೆಂಗೆ ವ್ಯವಹಾರ ಮಾಡ್ತೀವಿ, ತಾಯಿ ನಮಸ್ಕಾರ ಮಾಡ್ತೀವಿ, ಹೆಂಡತಿ ನಮಸ್ಕಾರ ಮಾಡಿಸ್ಕೋತೀರಿ. ಎಷ್ಟು ಫರಕ. ಎರಡೂ ಹಂಗೆ ಅದಾವ. ಏನು ಅಂತರದು ಇದ್ರೊಳಗೆ? ಕಣ್ಣ ಕೈಯ ಮೂಗ ಕಾಲ ಎಲ್ಲ ಬರೋಬರಿ ಅದಾವ. ಪರಂತು ಇದು ಎಲ್ಲಕ್ಕಿಂತ ಹೆಚ್ಚಿಂದು ಒಂದದ ಶ್ರದ್ಧೆ. ಮಾತೃದೇವೋಭವ. ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳುತ್ತಿರುವುದು. ಇದು ಕಾಣುವ ವಸ್ತು ಅಲ್ಲ. ಅದು ನೋಡಲಿಕ್ಕೆ ಬರುವುದಿಲ್ಲ, ಮುಟ್ಟಲಿಕ್ಕೆ ಆಗುವುದಿಲ್ಲ, ಅದು ಅನುಭವಿಸಲಿಕ್ಕೆ ಬರ್ತದೆ. ಅನುಭವಿಸ್ಬೇಕು. ಅದು ಗೊತ್ತಾಗ್ತದೆ. ತಿಂದವನಿಗೆ ಉಂಡವನಿಗೆ ಗೊತ್ತಾಗ್ತದೆ. ಎಷ್ಟು ರುಚಿ ಇತ್ತಂದ್ರೆ ಜಾಮೂನ್ ಎಷ್ಟು ರುಚಿ ಇತ್ತು, ರುಚಿ ಇತ್ತು. ಎಷ್ಟು ರುಚಿ, ಭಾಳ ರುಚಿ ಇತ್ತು. ಭಾಳ ಎಷ್ಟು ಭಾಳ ಇತ್ತು. ಮತ್ತು ಇದಕ್ಕೆ ಹೆಚ್ಚಿಗೆ ಬಾಯಿ ಬಿಕ್ಕಿಸಿತಿ. ಅದು ಹೇಳಕ್ಕೆ ಬರೋದಿಲ್ಲ. ಎಷ್ಟು ರುಚಿ ಅಂತ ಕೇಳಿದ್ರೆ ಬಾಯಾಗ ಇಡ್ರಿ ಒಂದು ಜಾಮೂನು.
ಅವ್ರ ಬಾಯಾಗ ಒಂದು ತೆರಿಗೆ ಇಡ್ರಿ ತಾನೇ ಗೊತ್ತಾಗೋದು, ಹೇಳೋದಲ್ಲದು. ಹಾಗೆ ಭಕ್ತಿ ಯಾರಿಗೆ ಹೇಳಕ್ಕೆ ಬರೋಂಗಿಲ್ಲ, ಅದು ಅವರಿಗೆ ಗೊತ್ತು. ತಾಯಿ ಎಷ್ಟು ಪ್ರೇಮದಳಂತ ಕೂಸಿಗೆ ಗೊತ್ತು, ಮತ್ತೊಬ್ಬರಿಗೆ ಗೊತ್ತಾಗೋದಿಲ್ಲ ಅದು. ಹಾಗೆ ಏನಪ್ಪ ಅಂತ ಕೇಳಿದರೆ ಭಕ್ತಿ ಇದೆಯಪ್ಪ ಅಂದ್ರೆ ಇರಬೇಕು. ಮನುಷ್ಯನಿಗೆ ಹೆಂಗಿರ್ಬೇಕಂತ ಕೇಳಿದ್ರು ಗುರು ಭಜನೆ. ಶರೀರ ಇತ್ತು ಅಂತ ಕೇಳಿದ್ರೆ ಸೇವಾ ಮಾಡಿರಿ, ಕೈಯಿಂದ ತಾಳು ಹಾಕಿರಿ, ಬಾಯಿಯಿಂದ ಉಚ್ಚಾರಣೆ ಮಾಡಿರಿ, ಶರೀರದಿಂದ ಸೇವಾ ಮಾಡಿರಿ. ನೀವು ಬರೀ ಭಜನೆ ಅಂತಂದ್ರೆ ಬರೀ ತಾಳ ಕುಟ್ಟೋದಲ್ಲ, ಅದು ಕೈ ಕೆಲಸ ಆಯಿತು, ಬಾಯಿ ಕೆಲಸ ಆಯಿತು, ಇನ್ನೊಂದು ಶರೀರ ಕೆಲಸ ಅದಲ್ಲ. ಸೇವೆ ಮಾಡಿರಿ. ಹೇಗೆ ನಾವು ನನ್ನ ಸೇವೆ ಮಾಡ್ತೇವೆ ಹಂಗೆ ಗುರುವಿನ ಸೇವೆ, ಹೇಗೆ ನಮ್ಮ ಮನೆ ಸೇವೆ ಮಾಡ್ತೇವೆ ಹಂಗೆ ಗುರುಮಠದ ಸೇವೆ. ಹೊಸದಾಗಿ ಶಾಸ್ತ್ರ ಓದೋರಿಗೆ ಹೇಳ್ತಾರೆ, ಇದು ಮೊದಲೇ ಚಾಲು ಹಾಕೋದು. ಶಾಸ್ತ್ರ ಕೇಳೋಕ್ಕೆ ಬರೋರಿಗೆ ಮೊದಲು ಹೆಂಗಿರಬೇಕು ಅನ್ನೋದು ಹೇಳ್ತಾರೆ. ನನ್ನ ಮನೆ ಸೇವೆ ಇದ್ದಂಗೆ ಮಠದ ಸೇವೆ, ನನ್ನ ಶರೀರ ಸೇವೆ ಮಾಡ್ದಂಗೆ ಗುರುವಿನ ಶರೀರ ಸೇವೆ ಸಾಕಿರ್ಬೇಕು ರೀ. ಈಗೆಲ್ಲ ಮಠ ಗಿಟ್ಟಾಗ್ಯಾವ, ಹಿಂದಕ್ಕೆ ಹೊರಗಳಿದ್ದು ಗುರುಗಳು ಅಡವಾಗಿರ್ತಿದ್ರು. ಶಿಷ್ಯ ಹೋಗ್ಯಾರ ಚಂದ ದುಡಿಬೇಕು ಹೊಲ್ದಾಗ, ಹೊತ್ತು ಮಡಿಗೆ ಶಾಸ್ತ್ರ ಕೇಳ್ಬೇಕು. ಅವ್ರು ಯಾವಾಗ ಹೇಳ್ತಾರೆ ಕುಂತು ಕೇಳೋದು. ಹೇಳ್ದಕ್ರ ನಿಮಗೇನು ಟೈಮ್ ಇಲ್ಲ, 7 ರಿಂದ 8 ಹಿಂಗೆ ಟೈಮ್ ಇರಲಿಲ್ಲ. ಅವ್ರು ಯಾವಾಗ ಬಂತಾವ ಹೇಳೋ ಅನ್ನೋರು ಹೇಳೋರು. ಎಷ್ಟು ಕಠಿಣ ಇತ್ತು ರೀ. ಈಗ ಬಹಳ ಅನುಕೂಲ ಆದಂಗೆ ಮನುಷ್ಯನ ಶ್ರದ್ಧಾ ಕಮ್ಮಕ್ಕ, ಅದು ಭಾಳ ಕಮ್ಮಕ್ಕ. ಅದನ್ನು ಏನಪ್ಪ ಅಂತ ಕೇಳಿದ್ರೆ ನಾವು ಉಪಯೋಗ ಮಾಡ್ತೀವಿ. ನಿಮಗೆ ಇಲ್ಲಿ ಭಾಳ ಕಠಿಣ ಅದ. ಸುಗಂಧ ದ್ರವ್ಯ ತರಬೇಕಪ್ಪ ಅಂದ್ರೆ ಶ್ರೀಗಂಧ ಕಟ್ಟಿಗೆ ಒಂದು ಮೊಳಕ್ಕೆ 500-600 ರೂಪಾಯಿ, 1000 ರೂಪಾಯಿ ಬೇಕು. ಅಲ್ಲಿ ಎಲ್ಲಿ ಗಂಧದ ಗುಡ್ಡದ ಅಲ್ಲಿ ಕಡೆದ ಹೆಣ್ಮಕ್ಳು ಅಡುಗೆ ಉರಿ ಹಚ್ತಾರೆ. ಅವಕ್ಕೇನು ಕಿಮ್ಮತ್ತು ಗೊತ್ತಾದ್ರೆ ಗಂಧದ ಗಿಡದು ನಮಗೆ ಕಿಮ್ಮತ್ತು ಗೊತ್ತದ, ಅವ್ಕೆ ಗೊತ್ತಿಲ್ಲ. ದಿನ ಅದೇ ಸುಡ್ತಾರೆ, ಅದರಾಗ ಇರ್ತಾರೆ. ನಮಗೂ ಹಾಗೆ ಆಗೋದು. ಈ ಮನುಷ್ಯರ ಕಿಮ್ಮತ್ತು ನಮಗೆ ಗೊತ್ತಿಲ್ಲ. ಹೆಂಗೆ ಹೆಣ್ಮಕ್ಕಳು ಅದನ್ನು ಗಂಧದ ಗಿಡ ಉರಿ ಹಚ್ಚಿ ಅಡುಗೆ ಮಾಡ್ತವೆ, ಹಾಗೆ ನಾವು ಏನಪ್ಪ ಅಂದ್ರೆ ಈ ಕಿಮ್ಮತ್ತಿನ ಶರೀರವನ್ನು ನಾವು ಸಂಸಾರದ ಉರಿ ಹಚ್ಚಕತ್ತೇವೆ, ಪರಮಾತ್ಮನ ಕಡೆಗೆ ಒಯ್ಯಕತ್ತಿಲ್ಲ. ಈ ಶರೀರಕ್ಕೆ ಏನು ಮಾಡಬೇಕು? ಗುರು ಭಜನೆ, ಇದು ಗುರು ಸೇವೆ ಮಾಡಬೇಕು, ಗುರು ಸೇವೆ ಮಾಡಬೇಕು. ಆಮೇಲೆ ಸುಕರ್ಮ ವೃತ್ತಿ. ದಿನಂಪ್ರತಿ ಮನುಷ್ಯ ಈ ಮನುಷ್ಯರನ್ನ ಮನುಷ್ಯ ಅಂತ ತಿಳ್ಕೊಂಡಿದ್ರೆ ಮುಂಜಾನೆ ಎದ್ದು ಅಥವಾ ಮಕ್ಕಳುವಾಗ ನಾ ಏನೇನು ಪುಣ್ಯ ಮಾಡೀನಿ, ಮುಂಜಾನೆ ಎದ್ಕೊಂಡು ನಾ ಏನು ಪುಣ್ಯ ಮಾಡಬೇಕು, 10 ಮಣಿಗೆ ಏನು ಪುಣ್ಯ ಮಾಡೀನಿ, ಇದು ವಿಚಾರ. ಸುಕರ್ಮ ವೃತ್ತಿ. ಮನುಷ್ಯನ ಸದಾ ಇವತ್ತು ಪುಣ್ಯ ಮಾಡಲಿಲ್ಲಲ್ಲ, ಮನುಷ್ಯನಿಗೆ ಹಳಳಿ ಆಗ್ಬೇಕು ರೀ, ಹಳಳಿ ಆಗ್ಬೇಕು. ಇವತ್ತು ಪುಣ್ಯ ಏನೂ ಮಾಡಿಲ್ಲ, ಇವತ್ತು ಜಪನೇ ಮಾಡಿಲ್ಲ, ಇವತ್ತು ಗುಡಿಗೆ ಹೋಗಿಲ್ಲ, ಇವತ್ತು 10 ಪೈಸೆ ದಾನನೇ ಮಾಡಿಲ್ಲ, ಸೇವ ಛೇ ನಾ ಹುಟ್ಟಿ ವ್ಯರ್ಥ ಆಯ್ತಪ್ಪ, ಇವತ್ತು ದಿವಸ ಹಾಳಾಯ್ತಪ್ಪ ಎಂದರೆ ಅಕ್ಕದ ನಮ್ಮ ಮನಸ್ಸಿಗೆ ಹಂಗಿಲ್ಲಲ್ಲ. ಸುಕರ್ಮ ವೃತ್ತಿ. ನಮ್ಮ ಕೆಲಸ ಪುಣ್ಯ ಬರೋದು ಮಾಡ್ಬೇಕು ರೀ. ಚಂತನ ದುಡ್ದು 10 ಪೈಸೆ ಉಳ್ಳಿಲ್ಲಂದ್ರೆ ವ್ಯಾಪಾರ ಅಂತಾರೆ. ಅದಕ್ಕೆ ವ್ಯಾಪಾರ ಅಂತಾರೆ, ವ್ಯಾಪಾರ ಅನ್ನಂಗಿಲ್ಲ, ಅದಕ್ಕೆ ಮೂರ್ಖ ಅಂತಾರೆ. ಇಡೀ ದಿವಸ ನಾ ಕಳೆದೆ, ನನ್ನ ಪಾಲಿಗೆ ಒಂದಿಷ್ಟು ಪುಣ್ಯ ಬಂದಿಲ್ಲ, ಇವತ್ತು ಪುಣ್ಯ ಗಳಿಸಿಲ್ಲ ಅಂದ್ರೆ ನಿನ್ನ ಜೀವನ ಅಂತಾರೆ. ಅದಕ್ಕೆ ಜೀವನ ಅಂತಾರೆ, ಅದಕ್ಕೆ ಬದುಕು ಅಂತಾರೆ. ಶಾಸ್ತ್ರ ಬೈತವ್ರಿ ನಮಗೆ. ಅದಕ್ಕೆ ಸುಕರ್ಮ ವೃತ್ತಿ, ಒಳ್ಳೆಯ ಕರ್ಮರೇ ಮಾಡೇ ಮಾಡ್ತೇವೆ, ಯಾರೂ ಸುಮ್ಮನೆ ಇರೋಂಗಿಲ್ಲ. ಸುಕರ್ಮ ಇರಬೇಕು. ಯಾವ ಕರ್ಮಗಳನ್ನು ಕ್ರಿಯೆಗಳು ಮಾತನಾಡುವುದರಿಂದ, ನಡೆಯುವುದರಿಂದ, ಕೊಡುವುದರಿಂದ, ಹಿಡಿಯುವುದರಿಂದ, ಬಿಡುವುದರಿಂದ ಪುಣ್ಯ ಬಂದದಿಲ್ಲ. ನಾನು ನಡೆದೀನಿ ಪುಣ್ಯಗೆ ಬರ್ತದೆ, ನಾನು ಹಿಡ್ದೀನಿ ಪುಣ್ಯ ಬರ್ತದೆ, ಈಗ ಮಾತಾಡಕತ್ತೀನಿ ಅದಕ್ಕೆ ಪುಣ್ಯ ಬರ್ತದೆ. ಹುಷಾರು ಮಾಡಿಲ್ಲ. ಬಾಯಿಗೆ ಬಂದದ್ದೇ ಆಡ್ದು, ಹೋಗಬಾರ್ದಲ್ಲಿ ಹೋದಿ, ಹಿಡಿಬಾರ್ದು ಹಿಡಿದು, ಆಡಬಾರ್ದನ್ನು ಆಡ್ದು. ಛೇ. ಪ್ರತಿಯೊಂದು ಕೆಲಸದಲ್ಲಿ ವ್ಯಾಪಾರಿ ಹೆಂಗೆ ಲಾಭ ನೋಡ್ತಾನಲ್ಲ, ಎಟ್ಟೆ ಅಲ್ಲಿ ಲಾಭ ಬಂದರೆ ವ್ಯಾಪಾರ ಅಂತಾರೆ ಅದಕ್ಕೆ. ಆಗ ಪ್ರತಿಯೊಂದು ಕ್ರಿಯೆಯಲ್ಲಿ ನನಗೆ ಪುಣ್ಯ ಬರ್ತದಿಲ್ಲ ಅಂತ ವಿಚಾರ ಮಾಡಿದಿ. ನಾ ಈಗ ಹಾಡ್ಬೇಕಂತೆ ಪುಣ್ಯ ಬರ್ತದೆ,
ಈಗ ನಾ ಮಾಡ್ಬೇಕಂತೀನಿ ಪುಣ್ಯ ಬರ್ತದೆ, ನಾ ಹೋಗ್ಬೇಕಂತೀನಿ ಪುಣ್ಯ ಬರ್ತದೆ, ವಿಚಾರನೇ ಇಲ್ಲ. ದಿವಾಳಿ ಹಾಕದ, ಲಾಭ ಇಲ್ಲದೆ ವ್ಯಾಪಾರ ದಿವಾಳಿ ಹಾಕದ, ಹಂಗೆ ನಿನ್ನ ಜೀವನ ದಿವಾಳಿ ಹಾಕದ. ಕ್ರಿಮಿ ಕೀಟ ಪಶು ಪತಂಗಾದಿ ಯೋನಿಗಳಲ್ಲಿ ಶಾಸ್ತ್ರ ಹೇಳ ನಿಜಗೊಂಡ್ರು. ಇದು ಹೋಯ್ತು ಅಂದ್ರೆ ಕ್ರಿಮಿ ಕೀಟ ಪತಂಗ ಆಗಬೇಕಾಗ್ತದ ಪುಣ್ಯಾತ್ಮ. ಕೈಲೇ ಬಾಯಿಲೆ ಮುಣ್ತಿ, ಕೈ ಹೋಯ್ತಂದ್ರೆ ಬಾಯಿಲೆ ತಿನ್ಬೇಕಾಗ್ತದೆ ದನ ತಿಂದಂಗೆ. ಕಾಲದ ನಡೀತಿ, ಇಲ್ಲಾಂದ್ರೆ ಹಾವಿನಂಗೆ ಎಳ್ಕೊತ ಹೋಗ್ಬೇಕಾಗ್ತದೆ ಎದಿ ಮೇಲೆ. ಎದಿಗೆ ನಡೀತದೆ, ಎದಿಯಿಂದ ನಡೀತದೆ ಹಾವ. ಸರಿಸೃಪ ಅಂತಾರೆ ಅದಕ್ಕೆ. ಅಂಥ ಜನ ಬರ್ತದೆ. ನೀ ಕಾಲು ಹೊಯ್ದು ಅಂದ್ರೆ ಎದೆಯಿಂದ ನಡಿಬೇಕಾಗ್ತದ. ಲಕ್ಷ್ಯ ಮಾಡಂತಾರೆ ಅವರು. ವಿಚಾರ ಮಾಡಿ ಮನುಷ್ಯನ ಏನು ಮಾಡ್ತೀನಿ ಅಂತ ಕೇಳಿದ್ರೆ ಅದಕ್ಕೆ ಅವರು ಸುಕರ್ಮ ವೃತ್ತಿ, ಒಳ್ಳೆಯ ಕರ್ಮವನ್ನು ಮಾಡತಕ್ಕಂಥ ಬಯಕೆ ಇರಬೇಕು, ಮಾಡ್ತಾ ಇರಬೇಕು ಪುಣ್ಯಾತ್ಮರೇ. ನಾ ಅದಕ್ಕೆ ಮ್ಯಾಲಿಂದ ಮೇಲೆ ಹೇಳ್ತೀನಿ, ಎದ್ದು ಕೂಡಲೇ ಏನು ಮಾಡ್ಬೇಕು ಅನ್ನೋದು ವಿಚಾರ ಮಾಡಿರಿ, ಮಲಗುವಾಗ ಏನು ಮಾಡದೆ ಅನ್ನೋದು ವಿಚಾರ ಮಾಡಿ. ಏನು ಮಾಡಬೇಕು, ಏನು ಮಾಡದೆ. ಇವತ್ತು ಏನು ಮುಂದೆ ವಿಚಾರ ಮಾಡ್ತೀರಲ್ಲ, ಇವತ್ತೇನು ವಿಚಾರ ಮಾಡ್ತೀರಿ. ಆಗ ಜೀವನದಲ್ಲಿ ಇಂಥದ್ದಾದ ಮನುಷ್ಯನಿಗೆ ಕರ್ಮ ಯತ್ತಂ ಫಲಂ ಪೂಷಾಂ, ಪರಮಾತ್ಮ के यहाँ ದೇರ್ ಹೈ ಅಂಧೇರ್ ನೈ ಹೈ. ನಾವು ಯಾವ ಕರ್ಮಗಳನ್ನು ಮಾಡ್ತೇವೆ ಆ ಕರ್ಮಕ್ಕೆ ಅನುಸಾರವಾಗಿ ತಡ ಆಗಿ ಹೆಚ್ಚಾಗಿ ಹುಡ್ತಾವೆ. ಬಿದ್ದ ಭೂಮಿಯಾಗ ಬಿದ್ದ ಬೀಜ ಎಲ್ಲ ಒಮ್ಮೆ ಹುಟ್ಟಂಗಿಲ್ಲ. ಯಾವ 3 ದಿನಕ್ಕೆ ಹುಡ್ತಾವ, ಯಾವ 6 ದಿನಕ್ಕೆ ಹುಡ್ತಾವ, ಯಾವ ವಾರಕ್ಕೆ ಹುಡ್ತಾವ. ಹಚ್ಚದ ಗಿಡ ಎಲ್ಲ ಒಮ್ಮೆ ಫಲ ಕೊಡಂಗಿಲ್ಲ, ಯಾವ 2 ವರ್ಷಕ್ಕೆ, ಯಾವ 4 ವರ್ಷಕ್ಕೆ. ಹಂಗೆ ನಾವು ಮಾಡಿದ ಕರ್ಮಗಳು ನಮಗೆ ಫಲ ಕೊಡ್ತಾವೆ. ಅದಕ್ಕೆ ಒಂದಿಟ್ಟು ಜಲ್ದಿ ಸಿಗ್ತಾವೆ, ಒಂದಿಟ್ಟು ತಡ ಮಾಡಿ ಸಿಗ್ತಾವೆ. ಉಂಡು ಕೂಡಲೇ ಜಲ್ದಿ ಹೊಡೆ ತುಂಬುತ್ತದೆ. ಕೋತು ಇಂಜೆಕ್ಷನ್ ಮಾಡ್ಕೊಂಡ್ರೆ ಇವತ್ತು 4 ದಿನ ಬೇಕಾಗ್ತದೆ. ಶಕ್ತಿ ಇಂಜೆಕ್ಷನ್ ಮಾಡ್ಕೊಂಡ್ರೆ ಆಗಿಂದಾಗೆ ಬರೋಂಗಿಲ್ಲ, ಅದು 4 ದಿನ ಬೇಕಾಗ್ತದೆ. ಹಾಗೆ ಜಗತ್ತಿನೊಳಗೆ ಮನುಷ್ಯನ ಕರ್ಮಗಳನ್ನು ನೋಡು. ಸುಕರ್ಮ ವೃತ್ತಿ, ಮನುಷ್ಯನ ಭಾವ ಹೆಂಗಿರಬೇಕು, ಪ್ರತಿಯೊಂದು ಪುಣ್ಯ ಇರಬೇಕು. ಉಪ್ಪಿಲ್ಲಿ ಹೆಂಗೆ ಅಡಿಗೆ ಆಗಂಗಿಲ್ಲ, ಹಂಗೆ ಪುಣ್ಯ ಇಲ್ಲದೆ ಮನುಷ್ಯನ ಜೀವನ ಸುಖಿ ಆಗುವುದಿಲ್ಲ. ಪ್ರತಿಯೊಂದು ಕಾರ್ಯ ಮಾಡೋಕ್ಕಿಂತ ಮೊದಲು ವಿಚಾರ ಮಾಡು, ಪುಣ್ಯ ಆಗ್ತದೆ, ಶುಭ ಅದ, ಗುರುದೇವ ಕೃಪಾ ಮಾಡ್ತಾನೆ, ಭಗವಂತನ ದಯ ಆಗ್ತದೆ. ನೋಡು, ವಿಚಾರ ಮಾಡು ಒಂದು ಸಲ. ಜನರು ನೋಡಬೇಡ. ಜನರು ಮೆಚ್ಚುತ್ತ ನಿನ್ನ ಕೈಲಾಸ ಕೊಯ್ವರೆ ಮನಮೆಚ್ಚಿ ನಡೆಕೊಂಡರಲ್ಲದೆ, ಬಿಡುಬಾಹ್ಯದವಳು ಡಂಭವ, ಮಾನಸದವಳು ಎಡಬಿಡದಿರು ಶಂಭುವ. ಎಷ್ಟು ಚಂದ ಹೇಳಿದ್ರಿ. ಹರಿಗಂದು ಬಿಡು. ನಿನ್ನೊಳಗೆ ಆತ್ಮ ಅದ, ನಿನ್ನ ಮನಸ್ಸು ಮೆಚ್ಚಿ. ಮನಮೆಚ್ಚಿ ನಡೆಕೊಂಡರಲ್ಲದೆ ಜನಮೆಚ್ಚಿ ನಡೆಕೊಂಡರೆ ಫಲಿಸುವುದೇ. ಅದಕ್ಕೆ ಪುಣ್ಯಾತ್ಮನ ಮನುಷ್ಯನ ಜೀವನದ ಸುಕರ್ಮ ವೃತ್ತಿ. ಶಾಸ್ತ್ರಗಳು ಈ ಕೆಲಸ ಮಾಡು ಅನ್ನಂಗಿದ್ರೆ ಮಾಡಬೇಕು, ಇಲ್ಲ ನಿನಕ್ಕಿಂತ ಹಿರಿಯರು, ಬುದ್ಧಿವಂತರು, ಧರ್ಮಾತ್ಮರು ಮಾಡು ಅಂದ ಕೆಲಸನೇ ನಾವು ಮಾಡಬೇಕು. ಅಲ್ಲ ಅನ್ನೋ ಕೆಲಸ ಇಲ್ಲ. ಅದಕ್ಕೆ ಹೇಳಿದರು ಸುಕರ್ಮ ವೃತ್ತಿ. ಸುಕರ್ಮ ಅಂದ್ರೇನು? ಪುಣ್ಯ. ಮನುಷ್ಯ ದುಡ್ಡು ಗಳಿಸೋದಲ್ಲ, ಪುಣ್ಯ ಮಾಡಿದೆ ಅಂತ ದುಡ್ಡು ಬಂದದ. ಈಗ ದುಡ್ಡು ಗಳಿಸ್ಬೇಡ, ಪುಣ್ಯ ಗಳಿಸು. ಪುಣ್ಯ ನಿನಗೆ ತರ್ತದೆ, ಎಲ್ಲನೂ ಸುಖ ಕೊಡ್ತದೆ. ನೀವು ಬಾಯಿಲೆ ಅಂತೀರಿ, ಅವ್ರು ಪುಣ್ಯಾತ್ಮರು ಅದಾರ, ಈ ಮನೆ ಮೇಲೆ ಮಾಡಿ ಕಟ್ಟ್ಯಾರ. ಅರೆ ಅದಾರ, ಹಿಂದೆ ಮಾಡ್ಯಾರ. ಹಿಂದೆ ಮಾಡಿದ ಪುಣ್ಯ ಇಂದು ಉಣಬೇಕು ಆತ್ಮ, ಇಂದು ಮಾಡಿದ ಪುಣ್ಯ ಮುಂದೆ ಉಣಬೇಕು ಆತ್ಮ. ಲಕ್ಷ್ಯ ರೀ. ಅದಕ್ಕೆ ಮನುಷ್ಯ ನೀವು ಪ್ರತಿಯೊಂದು ಕ್ಷಣಕ್ಕೂ ವಿಚಾರ ಮಾಡಬೇಕು. ಸುಕರ್ಮ ವೃತ್ತಿ. ನನ್ನ ಕರ್ಮಗಳು, ನಾನು ಆಡುವ ಮಾತು, ಹಿಡಿಯುವ ಕೈಯ, ನಡೆಯುವ ಕಾಲು, ಚಿಂತಿಸುವ ಮನಸ್ಸು, ಮಾತನಾಡುವ ಬಾಯಿ, ಇವೆಲ್ಲ ಪುಣ್ಯ ಮಾಡಕತ್ಯವ ಇಲ್ಲ. ಹೌದು.
ಎಚ್ಚರಿರ್ಬೇಕು ರೀ. ತಾಯಿ ಕೂಸಿಗೆ ಆಡಕ್ಕೆ ಬಿಟ್ಟಿರ್ತಾಳೆ, ಲಕ್ಷಲ್ಲಿರ್ತದೆ, ಎಲ್ಲಿ ಮಾಡ್ತದೆ, ಏನು ಹಿಡಿತದೆ, ಬೆಂಕಿ ಹಿಡಿತದೋ, ಕೆಳಗೆ ಬೀಳ್ತದೋ, ಮುಳ್ಳು ಹಿಡಿತದೋ, ಏನು ಹಿಡಿತದೋ, ಹೆಂಗೆ ನೋಡ್ತಾ ಇರ್ತಾಳಲ್ಲ. ಸ್ವಲ್ಪ ಮರೆ ಮಾಚಿದ್ಲು ಅಂದ್ರೆ ಬಿತ್ತು ಹುಡುಗ ಮೇಲಿಂದ ಕೆಳಗೆ. ಆಗ ನಾವು ಸದಾ ಮನಸ್ಸಿನಿಂದ ಬುದ್ಧಿ ರಕ್ಷಣೆ ಇಡಬೇಕು. ನನ್ನ ಮನಸ್ಸು ಏನು ಮಾಡ್ತದೆ, ಏನು ಬೇಳ್ತದೆ, ಏನು ಆಡ್ಬೇಕಂತದ, ಏನು ಕೇಳ್ಬೇಕಂತದ, ಏನು ತಿನ್ಬೇಕಂತದ, ಅವೆಲ್ಲವೂ ಪುಣ್ಯದಿಂದ ಆಗಬೇಕು. ಪಥ್ಯ ಮಾಡೋಕ್ಕೆ ಭಾಳ ರುಚಿ ಅನ್ನಿಸ್ತದೆ ರೀ. ಪಥ್ಯ ಬಿಡೋದು, ಪಥ್ಯ ಕೆಡಿಸೋದು, ಪಥ್ಯ ಮಾಡೋದು ಭಾಳ ಕಠಿಣದ, ಪಥ್ಯ ಬಿಡೋದು ಭಾಳ ಸರಳ ಅದ. ಪಥ್ಯ ಬಿಟ್ಟು ಅಂತಂದ್ರೆ ಮತ್ತೆ ಡಬಲ್ ಆಪ್ರೇಷನ್ ಆಗ್ತದ, ದವಾಖಾನೆ ಮತ್ತಿಷ್ಟು ಜಾಸ್ತಿ ಇರಬೇಕಾಗ್ತದ. ಸ್ವಲ್ಪ ಕಷ್ಟ ಆಗೋದು ಯಾಕೆ? ಪಥ್ಯ ಮಾಡಿದೆ ಅಂದ್ರೆ ಮುಂದೆ ಆರಾಮಾಗಿ ಜೀವನ ಕಳೆಯಕ್ಕೆ ಬರ್ತದೆ ಪುಣ್ಯಾತ್ಮರೇ. ಅದಕ್ಕೆ ಮಹಾನುಭಾವರು ಏನಂತಾರೆ? ಸುಕರ್ಮ ವೃತ್ತಿ. ನಿನ್ನ ಪ್ರತಿಯೊಂದು ಕರ್ಮ ಪುಣ್ಯ ಬರಂಗಿರಬೇಕು. ನೋಡಿದ್ರೆ ಪುಣ್ಯನೇ ಬರಬೇಕು, ಮಾಡಿದ್ರೆ ಪುಣ್ಯನೇ ಬರಬೇಕು, ಹಿಡಿದ್ರೆ ಪುಣ್ಯನೇ ಬರಬೇಕು, ನಡೆದ್ರೆ ಪುಣ್ಯನೇ ಬರಬೇಕು, ಕೊಟ್ಟರೆ ಪುಣ್ಯ ಬರಬೇಕು, ತೊಗೊಂಡ್ರೆ ಪುಣ್ಯ ಬರಬೇಕು. ಹೆಂಗ್ರಿ? ಪುಣ್ಯ ನಿಮ್ಮ ಹಾಸಿಗೆ ಅದೇ ಆಗಬೇಕು, ಹೊಚ್ಕೊಳ್ಳೋದು ಅದೇ ಆಗಬೇಕು. ಸುಖವಾಗಿ ನಿದ್ದೆ ಹತ್ತದ. ಹಾಸಿಗೆ ಇಲ್ದಿದ್ದರೆ ನಿದ್ದೆ ಹತ್ತಂಗಿಲ್ಲ, ಹೊತ್ಕೊಳಕ್ಕೆ ಇಲ್ದಿದ್ರೆ ನಿಂತಂಗಿಲ್ಲ. ಹಾಸೋದು ಹೊಸೋದು ಪುಣ್ಯನೇ ಆಯಿತು ಅಂತ ಕೇಳಿದರೆ ಎಟ್ಟ್ಯಾಕೆ ಚಳಿ ಬೀಳಲ್ಯಾಕ್ರಿ? ಹಾಸಾಕನೋ ಕಂಬಳಿ, ಹೊತ್ಕೊಳಕ್ಕೆ ಕಂಬಳಿ ಆದ್ರೆ ಮಸ್ತ್ ನಿದ್ದೆ ಹೆಂಗೆ ಹತ್ತದೆ. ಹಂಗೆ ಈ ಸಂಸಾರದೊಳಗೆ ನಿಮಗೆ ಹಾಸಕ್ಕೂ ಪುಣ್ಯನೇ, ಹೊತ್ಕೊಳಕ್ಕೂ ಪುಣ್ಯನೇ. ಇಷ್ಟು ಮಾಡಿದ್ರಿ ಅಂದರೆ ನೀವು ಸುಖಿ ಅಲ್ಲ, ಜಗತ್ತು ನಿನಗೆ ದೇವರ ಅಂತ ಹೊಗಳ್ತಾರೆ. ಮನುಷ್ಯ ಅಲ್ಲಪ್ಪ ಇವ, ಪರಮಾತ್ಮನಪ್ಪ ಇವ, ಸಂತಪ್ಪ ಇವ, ಏನಪ್ಪ ಶರಣ ಅದನಪ್ಪ, ಮಹಾನುಭಾವ ಅಂತಾರಲ್ರಿ. ಅವ್ರಿಗೆ ಕಷ್ಟ ಆಗ್ಯದ. ಅವ್ರು ಅದೇ ಸತ್ಯವನ್ನೇ ಹಾಸ್ಕೊಂಡಾರ, ಸತ್ಯವನ್ನೇ ಹೊಚ್ಕೊಂಡಾರ ಹರಿಶ್ಚಂದ್ರ. ಅದಕ್ಕೆ ಇಲ್ಲಿ ತನಕ ಅದಾನಲ್ಲ. ಕಷ್ಟ ಆಗಿರ್ಬೇಕು ಅವನ ಜೀವನದಾಗ, ಬದುಕದಲ್ಲಮ್ಮ. ಹರಿಶ್ಚಂದ್ರ ಕಾಲಕ್ಕೆ 2 ಜನನೇ ಇದ್ದರು, ಒಬ್ಬರೇ ಬದುಕ್ಯಾರ. ಹರಿಶ್ಚಂದ್ರನೇ ಯಾಕೆ ಬದುಕದ? ಅವ ಅದೇ ಹಾಸ್ಕೊಂಡ, ಅದೇ ಹೊಚ್ಕೊಂಡ. ದ್ರೌಪದಿಯನ್ನೇ ಹೆಣ್ಮಕ್ಳು ಮತ್ತೆ ಇರಲಿಲ್ಲ, ಆಕೆನೇ ಯಾಕೆ ಹೇಳ್ತೀರಿ? ಅದನ್ನೇ ಹಾಸೋದು, ಅದನ್ನೇ ಹೊಚ್ಕೊಂಡು ಸತ್ಯವನ್ನೇ ಹಾಸಿದರು. ಸತ್ಕರ್ಮವನ್ನೇ, ಪುಣ್ಯವನ್ನೇ ಹಾಸಿದರು, ಪುಣ್ಯವನ್ನೇ ಹೊತ್ಕೊಂಡರು. ಪುಣ್ಯಾತ್ಮರು ಅವ್ರನ್ನ ಪೂಜೆ ಮಾಡ್ತೇವೆ. ಅಕ್ಕಮಾದೇವಿ ಪೂಜೆ ಮಾಡ್ತೇವೆ, ಮೀರಾಬಾಯಿ ಪೂಜೆ ಮಾಡ್ತೇವೆ, ಧರ್ಮರಾಯನ ಪೂಜೆ ಮಾಡ್ತೇವೆ. ಯಾಕೆ? ಸುಕರ್ಮ ಮಾಡ್ಯಾರಿ, ಅದನ್ನೇ ಹಾಸ್ಕೊಂಡಾರ, ಅದನ್ನೇ ಹೊಚ್ಕೊಂಡಾರ. ಮನುಷ್ಯನ ಜೀವನದಲ್ಲಿ ಮತ್ತೇನು ಬೇಕಾಗಿಲ್ಲ. ಕೀರ್ತಿವಂತನಾಗಲಿಕ್ಕೆ, ಮನುಷ್ಯನಿಗೆ ಹೊಗಳಿಸ್ಕೊಳ್ಳಲಿಕ್ಕೆ ದುಡ್ಡ ಏನೂ ಜರುತ್ತಿಲ್ಲ, ದುಡ್ಡಿಲ್ಲ. ನಿಮ್ಮ ನಡೆ ನುಡಿ ಒಂದಾದರೆ ಸಾಕು. ನಡೆ ನುಡಿ ಒಂದಾದರೆ ಸಾಕು. ಪರಮಾತ್ಮ ಏನಪ್ಪ ಅಂತ ಕೇಳಿದರೆ ಅಂಥವ್ರ ಮೇಲೆ ಕೃಪಾ ಮಾಡ್ತಾನೆ ತಿಳ್ಕೊಂಡು ಹೇಳಿದ್ರು. ಮನುಷ್ಯನ ಶರೀರ ದೇವರು ಬಂದನು ಸುಕರ್ಮ ವೃತ್ತಿ ಮಾಡಿ. ಸುಕರ್ಮ ಅಂದರೆ ಪುಣ್ಯ ಕರ್ಮಗಳನ್ನು ಮಾಡಿ. ರೊಕ್ಕ ಎಣಿಸ್ಬೇಡ್ರಿ, ಪುಣ್ಯ ಎಣಿಸ್ರಿ. ಎಷ್ಟು ಪುಣ್ಯ ಆಯಿತು ಇಲ್ಲಿ ಇವತ್ತು, ಎಷ್ಟು ಪುಣ್ಯ ಆಯಿತು, ಎಷ್ಟು ಪುಣ್ಯ ಆಯಿತು, ಎಷ್ಟು ಪುಣ್ಯ ಆಯಿತು, ಎಷ್ಟು ಪುಣ್ಯ ಆಯಿತು. ಮಾತಿನಿಂದ ಪುಣ್ಯ ಆಯಿತು, ನೋಡೋದ್ರಿಂದ ಪುಣ್ಯ ಆಯಿತು. ದೇವ್ರನ್ನ ಗುರುವಿನ ನೋಡಿದ್ರೆ ಪುಣ್ಯ, ಪರಮಾತ್ಮನ ಹೆಸರು ತೊಗೊಂಡ್ರೆ ಪುಣ್ಯ, ಗುಡಿಗೆ ಹೋದ್ರೆ ಪುಣ್ಯ, ಕಸ ಹೊಡೆದ್ರೆ ಪುಣ್ಯ. ಪುಣ್ಯನೇ, ಪುಣ್ಯಕ್ಕೆ ರೊಕ್ಕ ಬೇಕಾಗಿಲ್ಲದು. ಇದು ಪುಣ್ಯ ಗಳಿಸೋಕ್ಕೆ ಎಲ್ಲರಿಗೂ ಬರ್ತದೆ. ಶ್ರೀಮಂತರೇ ಅಂತ ಇಲ್ಲ, ಇದು ಪುಣ್ಯ ಗಳಿಸೋಕ್ಕೆ ಎಲ್ಲರಿಗೂ ಬರ್ತದೆ. ಯಾರಿಗೆ ಕೈ ಅದಾವ, ಯಾರಿಗೆ ಕಾಲದವ, ಯಾರಿಗೆ ಕಣ್ಣದವ, ಯಾರಿಗೆ ಬಾಯಿ ಕೊಟ್ಟನ, ಯಾರಿಗೆ ಮನಸ್ಸದ, ಅವರೆಲ್ಲರೂ ಪುಣ್ಯ ಗಳಿಸ್ಬೋದು. ಎಷ್ಟು ಸರಳದ ರೀ, ಎಷ್ಟು ಸರಳದ ಪುಣ್ಯ ಗಳಿಸೋಕ್ಕೆ. ಪರಂತು ನಾವು ಮಾಡಂಗಿಲ್ಲ. ನಮ್ಮಂತೆಗೆ ರೊಕ್ಕ ಇಲ್ರಿ ಅಂತ. ರೊಕ್ಕ ಬೇಕು ಪುಣ್ಯಕ್ಕೆ, ರೊಕ್ಕ ಬೇಕು, ರೊಕ್ಕಿಲ್ಲ. ನಿಮ್ಮಂತೆಗೆ ಪುಣ್ಯ ಗಳಿಸೋಕ್ಕೆ ಪರಮಾತ್ಮ 10-11 ಸಾಮಾನು ಕೊಟ್ಟಾನ. ಕಣ್ಣು, ಕಿವಿ, ಕೈಯ, ಕಾಲು, ಮೂಗು, ಮನಸ್ಸು, ಇವೆಲ್ಲ ನಿಮಗೆ 10-11 ಸಾಮಾನು ಕೊಟ್ಟಾನ. ಏನು ಮಾಡಿದ್ರಿ? ಪುಣ್ಯ ಗಳಿಸು, ಇದರಿಂದ ಎಲ್ಲ ಪಾಪನೇ ಗಳಿಸೋದಲ್ಲ.
ನೋಡಬಾರ್ದು ನೋಡಿದೇವಿ, ಕೇಳಬಾರ್ದು ಕೇಳಿದೇವಿ, ಆಡಬಾರ್ದು ಆಡಿದೇವಿ, ತಿನ್ನಬಾರ್ದು ತಿಂದೇವಿ, ಹಿಡಿಬಾರ್ದನ್ನು ಹಿಡಿದೇವಿ, ಹೋಗಬಾರ್ದಲ್ಲಿ ಹೋದೇವಲ್ಲ. ನಾವು ಎಂಥ ಮೂರ್ಖರಿರಬೇಕು ಅಂತ, ಎಂಥ ಮೂರ್ಖರು. ಅದಕ್ಕೆ ಮಹಾತ್ಮರು ನಮ್ಗೆ ಕರೀತಾರೆ, ನೋಡಪ್ಪ ಈ ಶರೀರ ಅದಲ್ಲ, ಶರೀರ ಇತ್ತು ಅಂದ್ರೆ ಒಂದು ನಿರ್ಣಯ ಮಾಡ್ಕೋ. ಏನು? ನಾನು ಇನ್ನು ಮೇಲೆ ನನ್ನ ಶರೀರದಿಂದ ನಾನು ಪಾಪಕರ್ಮವನ್ನು ಮಾಡುವುದಿಲ್ಲ. ಬರ್ದ ನೋಡಿದ್ರೆ ನಿನ್ನ ನೋಡ್ತೀನಿ, ಹಾಡಿದ್ರೆ ನಿನ್ನ ಹಾಡ್ತೀನಿ, ಮುಟ್ಟಿದ್ರೆ ನಿನ್ನ ಮುಡ್ತೀನಿ. ಪರಮಾತ್ಮ, ನಾ ಇನ್ನು ಮೇಲೆ ತಿಳಿಲಾರ್ದಕ್ಕೆ ಏನಾರೇ ಮಾಡಿರಬೇಕು. ನನ್ನ ಕಣ್ಣು ಕಿವಿಕಾಲುಗಳು ಬೇರೆ ಉಪಯೋಗ ಮಾಡಿಕೊಂಡಿರಬೇಕು. ಪರಂತು ಈಗ ನಾ ನಿನ್ನನ್ನೇ ನೋಡ್ತೀನಿ. ನಯನದಲ್ಲಿ ಮೂರ್ತಿ ತುಂಬಿ, ಕಿವಿಯಲ್ಲಿ ಕೀರ್ತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಮನದಲ್ಲಿ ನಿಮ್ಮ ನೆನವು ತುಂಬಿ. ಬಸವಣ್ಣವ್ರು ಹೇಳಿದ್ರಲ್ಲಿ ಎಷ್ಟು ಸರಳ. ರೊಕ್ಕ ಹತ್ತದ ಇದಕ್ಕೆ, ರೊಕ್ಕ ಇಲ್ಲ, ರೂಪಾಯಿ ಇಲ್ಲ. ಮನೆಯಾಗಿದ್ದು ನೆನೆಸ್ಬೋದು, ಸಂಸಾರ ಮಾಡ್ತಾನೆ ನೆನೆಸ್ಬೋದು, ದಾರಿ ನಡೆದು ನೆನೆಸ್ಬೋದು. ಎಷ್ಟು ಸರಳ ಪರಮಾತ್ಮ ಕೊಟ್ಟಾನೆ ನಮಗೆ. ಅದಕ್ಕೆ ಅಂತಾರೆ ಅವರು, ನಾನು ಮನುಷ್ಯ ಅಂತ ತಿಳ್ಕೊಂಡಿದ್ದೆ ಅಂದರೆ ಮೊಟ್ಟ ಮೊದಲ ಸುಕರ್ಮ ವೃತ್ತಿ, ಮೊಟ್ಟ ಮೊದಲು ಪುಣ್ಯಕರ್ಮ. ಎಲ್ಲ ಶಾಸ್ತ್ರದಾಗ ಏನು ಹೇಳ್ಯಾರಲಿಲ್ಲ, ಕೆಲವು ಹೇಳ್ಯಾರ. ಅವ ನೇಮದ ಏನು ಮಾಡಬೇಕಂತ ನೇಮದವಲ್ಲ. ಹೇಳ್ಬೇಕು, ಹೊರಗೆ ಬರಬೇಕು, ಹಲ್ ತಗೋಬೇಕು, ಸ್ನಾನ ಮಾಡಬೇಕು, ಆಮೇಲೆ ಚಹಾ ಕುಡಿಬೇಕು, ಹೀಗೆಲ್ಲ ಹೇಳ್ಯಾರಲ್ಲ. ಮಾಡ್ತೀರಿ. ಈಗ ಭಾಳ ಮಂದಿ ಚಹಾ ಕುಡ್ದೇ ಹೋಗ್ತಾರೆ, ಎಲ್ಲ ಉಲ್ಟಾ. ಒಂದು ನಿಯಮ ಮಾಡಿರಲ್ಲ ಶಾಸ್ತ್ರದಾಗ, ಅದು ಕ್ರಮ ಅಂತ. ನಾವು ಕ್ರಮ ತಪ್ಪಿ ನಡೆಯುವುದರಿಂದ ಕಷ್ಟವೇನುಂಟೆ. ಶಾಸ್ತ್ರದಾಗ ಜೀವನ ಶೈಲಿಗೆ ಒಂದು ಕ್ರಮ ಹೇಳ್ಯಾರ. ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಹೇಳ್ಯಾರ ಅವರು. ಅಲ್ಲೇ ಮದುವೆ ಮಾಡ್ಕೊಂಡು ಹೊಟ್ಲಾಗಬೇಕು, ಹೊಟ್ಲಾಗಿ ಮದುವೆ ಮಾಡ್ಕೊಂಡ್ರೆ ಕುದುರೆ ಮೇಲೆ ಮೆರೆಸ್ತೀರಿ, ಏನು ಕತ್ತಿ ಮೇಲೆ ಮೆರೆಸ್ತೀರಿ? ಹೊಟ್ಲೆ ಆಗ್ಬೇಕು, ಖರೇನೇ ಅದ. ಹೊಟ್ಲೆ ಆಗಬೇಕು, ಹೆಣ್ಮಗಳು ಹೊಟ್ಲೆ ಆಗಬೇಕು, ಮದುವೆ ಆಗ್ಯಾಗಬೇಕು. ಮೊದಲೇ ಹೊಟ್ಲೆ ಆದರೆ ಮೂರ್ಖ ಅಂತಾರೆ. ಅದಕ್ಕೆ ಕ್ರಮ ಬಿಡಬಾರ್ದು. ಕ್ರಮ ಅದ ಮನುಷ್ಯನಿಗೆ, ಆ ಕ್ರಮದಿಂದ ನಡಿಬೇಕು. ಆ ಕ್ರಮ ಆಯಿತು ಅಂತಂದ್ರೆ ಗೌರವ ಬರ್ತದೆ, ಕಿಮ್ಮತ್ತು ಬರ್ತದೆ. ಅದಕ್ಕೆ ಶಾಸ್ತ್ರ ಹೇಳ್ತೇನೆ, ಕ್ರಮ ಬಿಟ್ಟು ಹೋಗಬಾರ್ದು ಮನುಷ್ಯನಿಗೆ. ಮನುಷ್ಯನ ಜೀವನದಲ್ಲಿ ಆ ಕ್ರಮವನ್ನು ದಿನಂಪ್ರತಿ ಪಾಲನೆ ಮಾಡಬೇಕು. ಭಾಳ ಮಂದಿ ಪೂಜೆ ಮಾಡಬೇಕೇನ್ರಿ, ಗುಡಿಗೆ ಹೋಗಬೇಕೇನ್ರಿ, ಭಾಳ ಕೇಳ್ತಿರ್ತಾರೆ. ಅದು ಕೇಳಬೇಕು. ಚಹಾ ಕುಡಿಯಬೇಕೇನ್ರಿ, ಊಟ ಮಾಡಬೇಕೇನ್ರಿ ಕೇಳಿದ್ರೆ ಏನು ಹೇಳ್ತಾನೆ? ಹಂಗೆ ಆಗ್ತದ, ಚಹಾ ಕುಡಿಯಬೇಕು. ಆಗ ಚಹಾ ಕುಡ್ಲಿ ಅಂದ್ರೆ ಬರಂಗನೇ ಇಲ್ಲ. ಅವ್ರದ್ದೆಲ್ಲ ಉದಾಹರಣೆ ಅದು. ಶರೀರ ಚಲೋ ಇರೋಕ್ಕೆ ಹೆಂಗೆ ಉಣಬೇಕು ತಿನ್ನಬೇಕು, ಹಂಗೆ ನಿನ್ನ ಮನಸ್ಸು ಚಲೋ ಇರೋಕ್ಕೆ ದೇವ್ರ ಗುಡಿಗೆ ಹೋಗಬೇಕು, ಜಪ ಮಾಡಬೇಕು. ಇದೇ ಶರೀರ ಅಲ್ಲ, ಈ ಶರೀರ ಏನಲ್ಲ, ಒಳಗಿನ ಶರೀರದ ಮುಖ್ಯ. ನಿನಗೆ ದುಃಖ ಕೊಡೋದು, ನರಕ ಕೊಡೋದು, ನಿನಗೆ ಅನಂತ ಪ್ರಾಣಿಗಳ ಜನ್ಮದಲ್ಲಿ ಒಯ್ದು ಈ ಶರೀರ ಅಲ್ಲ, ಒಳಗಿನ ಶರೀರ. ಸೂಕ್ಷ್ಮ ಶರೀರ ಅಂತಾರೆ ಅದಕ್ಕೆ. ಅದನ್ನು ವಿಚಾರ ಮಾಡಿ. ಹಂಗೆ ಈ ಶರೀರಕ್ಕೆ ಅನ್ನ ಇಲ್ಲದೆ ನೀರಿಲ್ಲದೆ ನಡೆಯಂಗಿಲ್ಲ, ಹಂಗೆ ಆ ಶರೀರಕ್ಕೆ ಆಹಾರ, ಸೂಕ್ಷ್ಮ ಶರೀರಕ್ಕೆ ಆಹಾರ ಅದು ಸರಿ ಇರಬೇಕು. ಅಂದರೆ ಮನವೆಂಬ ಈ ಶರೀರ ಚಲೋ ಇರಬೇಕಂದ್ರೆ ಅದಕ್ಕೂ ಟೈಮ್ ಸರಿ ಜಪ ತಪ ದಾನ ಧರ್ಮ ಇವು ಜರೂರಿ ಅದಾವ. ಇದು ತಿಳ್ಕೊರಿ. ಸರಿಯಾಗಿ ಊಟ ಮಾಡಿದೆ, ಏನು ಉಣ್ಬೇಕು ಅದು ಉಂಡು ಆರೋಗ್ಯ ಇರ್ತದೆ, ಶರೀರ ಆರೋಗ್ಯ ಇರ್ತದೆ. ಹಂಗೆ ಮನಸ್ಸು ಆರೋಗ್ಯ ಇರಬೇಕು, ಸೂಕ್ಷ್ಮ ಶರೀರ ಅದು ಆರೋಗ್ಯ ಇರಬೇಕು.
ಅದು ಪರಮಾತ್ಮ ನೆನೆಸಬೇಕು ಅಂತ. ಅದಕ್ಕೂ ಒಂದಿಟ್ಟು ಕ್ರಿಯೆ ಅದಾವ, ಜಪ ಅದ, ತಪ ಅದ, ಧ್ಯಾನದ, ದಾನದ ಮಾಡಿ. ಬರೀ ಇದಕ್ಕೆ ನೋಡಿದೆ, ಅದಕ್ಕೆ ಆ ಶರೀರ ಅದೊಂದು ಒಳಗೆ ಶರೀರ ಅದ. ಶರೀರ ಆರಾಮದರ ಆತ, ಯಾಕೋ ನನಗೆ ಮನಸ್ಸಿಗೆ ಆರಾಮೇ ಇಲ್ಲ. ಆರಾಮ ಚಲೋ ಚಂದ ಹುಟ್ಟಿದ್ದು ಬಿಟ್ಟಿದ್ದು ಒಳಗೆ ಬಂಗಾರ ಕೈಯ ಬಂಗಾರ ಮತ್ತೇನಾಗ ಇಲ್ಲರಿ ಹೊರಗೆಲ್ಲ ಒಳಗೆ ಸರಿ ಇಲ್ಲರಿ ಮಕ್ಕೊಡ್ರ ನೀತಿ ಬರಲ್ರಿ. ಅದೊಂದು ಶರೀರದ ಒಳಗೆ. ಈ ಶರೀರ ಅಲ್ಲ, ಈ ಶರೀರಕ್ಕೆ ಅನ್ನ ನಿಟ್ಟೆ ಬಾರ ನೀರ ಊಟ ತಿಂಡಿ ಬೇಕು. ಆ ಶರೀರಕ್ಕೆ ಭಜನೆ ಭಕ್ತಿ ಬೇಕು, ದಾನ ಧರ್ಮ ಬೇಕು, ಜಪ ತಪ ಬೇಕು. ಅದಕ್ಕೆ ಅದರ ಆಹಾರ ಅದು ಅದ, ಅದರ ಆಹಾರ ಅದು ಅದ. ಅಂಥ ಆಹಾರ ಕೊಡ್ತಿದ್ರು ಅಂತ ತಿಳ್ಕೊಂಡೇ ಏನಪ್ಪ ಅಂದ್ರೆ ಧರ್ಮರಾರಿ ಹೊರಗೆ ಹಾಕಿದ್ರು ಆನಂದಿದ್ರು, ಅವರು ರಾಜ್ಯ ಕಸ್ಕೊಂಡ್ರು ಆನಂದಿದ್ರು. ಯಾಕೆ ಆ ಶರೀರದ ಅನ್ನ ಬೇರೆ ಅದ, ಜಪ ಅದ, ತಪ ಅದ, ಭಕ್ತಿ ಅದ, ಭಾವ ಅದ. ಆ ಶರೀರ ಚಲೋ ಇರ್ಬೇಕ್ರಿ. ಇದು ಮ್ಯಾಲಿನ ಶರೀರ ಚಲೋ ಪ್ರಶ್ನೆ ಇಲ್ಲ. ಈ ಸಂಪತ್ತಿನಿಂದ ಈ ಶರೀರ ಚಲೋ ಇರ್ತದೆ, ಆ ಸಂಪತ್ತು ಬೇರೆ. ಅದಕ್ಕೆ ಹೇಳಿದ್ರು ಅವರು ಹರನ ಪೂಜೆ, ಶರಣ ಸೇವೆ. ನಿಮ್ಮ ಒಳಗಿನ ಸದಾ ಮನಸ್ಸು ಸೂಕ್ಷ್ಮ ಶರೀರ ಶಾಂತ ಇರಬೇಕು. ಅಂದ್ರೆ ಹೆಂಗಿರಬೇಕು? ಹರನ ಪೂಜೆ, ಶರಣ ಸೇವೆ, ಮಹಾತ್ಮರ ಸೇವೆ ಮಾಡಿರಿ, ಗುರು ಸೇವೆ ಮಾಡಿರಿ. ಅವರ ಕೃಪಾ ಆಯಿತು ಅಂತಂದ್ರೆ ಮನುಷ್ಯನಿಗೆ ಏನೂ ಕೊರತಿಲ್ಲ. ಸಿದ್ಧಾರೂಢ ಚರಿತ್ರೆ ಎಲ್ಲ ಓದ್ದವ್ರು ಇದ್ದೀರಿ, ಶರಣರ ಚರಿತ್ರೆ ಓದ್ದವರೇ ಇದ್ದೀರಿ. ಅಂಥ ಸದ್ಗುರು ಸೇವೆ ಮಾಡಿರ್ತಕ್ಕಂಥವ್ರಿಗೆ ಏನು ಕೊರತೆ ಅದ? ಏನು ಕೊರತೆ ಅದ? ಮಕ್ಕಳಿದ್ದವ್ರಿಗೆ ಮಕ್ಕಳು, ದರಿದ್ರರಿಗೆ ಶ್ರೀಮಂತಿಕೆ, ರೋಗಿ ನಿರೋಗಿ ಹೇಳಿರಲ್ಲ, ಚರಿತ್ರೆ ಓದಿರಲ್ಲ. ಶರಣರ ಸೇವೆ, ಮಹಾತ್ಮರ ಸೇವೆ, ಗುರು ಸೇವೆ ಮಾಡಿದ್ರೆ ಏನಾಗ್ತದೆ? ನೀವೆಲ್ಲರೂ ಚರಿತ್ರೆ ಓದಿರಿ. ಸ್ವಾಭಾವಿಕ ಅದ. ಸೇವೆಯಿಂದ ಎಷ್ಟು ಸದ್ಗುರುನಾಥ ಕೃಪಾ ಅಕ್ಕನ ಅಷ್ಟು ಕೃಪಾ ದುಡ್ಡು ಧನ ಸಂಪತ್ತು ಬಂಗಾರದಿಂದ ಕೃಪಾ ಆಗೋದಿಲ್ಲ ಪುಣ್ಯಾತ್ಮರೇ. ಹರನ ಪೂಜೆ ಶರಣ ಸೇವೆ ಇರಬೇಕು ಮನುಷ್ಯನ ಜೀವನದಲ್ಲಿ. ದೇವರ ಕೃಪಾ ಆಗಬೇಕಾದ್ರೆ ದೇವ್ರ ಪೂಜೆ ಮಾಡಿರಿ, ಗುರುಗಳ ಕೃಪಾ ಆಗಬೇಕಾದ್ರೆ ಸೇವೆ ಮಾಡಿರಿ, ಸೇವೆ ಮಾಡಿ. ನಾವು ಎರಡೂ ಮಾಡೋಂಗಿಲ್ಲ, ಹರನ ಪೂಜೆನೇ ಇಲ್ಲ, ಶರಣ ಸೇವನೇ ಇಲ್ಲ. ಯಾರೇ ಹೇಳ್ತಾರಲ್ಲ, पत्नी मेरे गुरु बाल बच्चे साधु संत सेवा किसकी करूं. ನಮ್ಮ ಹೆಂಡ್ತಿನೇ ಗುರು ಅದಾರ, ಮಕ್ಕಳೇ ಸಾಧು ಸಂತ ಅದಾರ, ಇನ್ಯಾರು ಸೇವೆ ಮಾಡ್ಬೇಕ್ರಿ? ಅವ್ರು ಸೇವಾ ಮಾಡೋದ್ರಾಗೆ ನಾವು ಕುಣ್ಯಾಕೆ ಕುಂತೇವಿ. ಇನ್ನು ಈ ಉಳಿಕೆ ಸೇವೆ ಮಾಡೋಕೆ ನಮಗೆ ಎಲ್ಲಿ ಟೈಮ್ ಸಿಗ್ತದೆ ರೀ? ನಮ್ಮ ಹೆಂಡ್ತಿನೇ ಗುರು, ಮಕ್ಕಳೇ ಸಾಧು ಸಂತ. ಅವ್ರು ಹೇಳ್ಯಾರ, ಅವರು ಶರಣ ಸೇವೆ ಹರನ ಪೂಜೆ. ಮೊದಲ ಶರಣರ ಸೇವೆ ಮಾಡಿರಿ, ಗುರುಗಳ ಸೇವೆ ಮಾಡಿರಿ. ಅವರು ತೋರಿಸ್ತಾರೆ ನಿಮಗೆ ದೇವ್ರ ದಾರಿನ, ಆಮೇಲೆ ದೇವ್ರ ಪೂಜೆ. ಅರೆ ನಿಮ್ಮ ಮನ್ಯಾಗ ಅಲ್ಲಿ ಶ್ರೀಶೈಲಕ್ಕೆ ಹೋಗುವಂತ ಅಂದ್ರಿ, ಕಾಶಿಗೆ ಹೋಗುವಂತಂದ್ರಿ, ತಿಮ್ಮಪ್ಪ ಹೋಗುವಂತಂದ್ರೆ ನಿಮ್ಮ ಮನ್ಯಾಗ ಜಗಲಿಯಾಗ ತುಂಬಿ ಹೋಗ್ಯಾವ ದೇವರು. ದೇವ್ರಂದರೆ ಯಾರು ಗೊತ್ತಿಲ್ಲ ನಮಗೆ. ತಿಮ್ಮಪ್ಪ ಅಂದರೆ ಗೊತ್ತಿಲ್ಲ, ವಿಶ್ವನಾಥ ಅಂದರೆ ಗೊತ್ತಿಲ್ಲ, ಮಲ್ಲಯ್ಯನೇ ಗೊತ್ತಿಲ್ಲ. ಅದಕ್ಕೆ 10 ರೂಪಾಯಿ ಕೊಟ್ಟೇವು, ತಂದು ಒಳಗಿಟ್ಟೇವು. ದೇವ್ರು ಗೊತ್ತದನ? ಮಲ್ಲಯ್ಯ ಯಾರು ಗೊತ್ತದನ? ವಿಶ್ವನಾಥ ಯಾರು ಗೊತ್ತದನ? ಗೊತ್ತಿಲ್ಲ ನಮಗೆ. ತಿಮ್ಮಪ್ಪ ಯಾರು ಗೊತ್ತಿಲ್ಲ. ಅದು ಸಿಕ್ಕು ತಂದು ಇಟ್ಟೇವಪ್ಪ. ಅರೆ ಮೊದಲು ಶರಣರ ಪೂಜೆ ಮಾಡಿದ್ರೆ, ಗುರು ಪೂಜೆ ಮಾಡಿ ಸೇವೆ ಮಾಡಿದ್ರೆ ದೇವ್ರು ಗೊತ್ತಾಗಲಿಲ್ಲ. ದೇವ್ರೇನು ಗೊತ್ತಾಗಲ್ಲ? ಗುರು ತಾಯಿ ಪರಮಾತ್ಮ ತಂದಿ, ನೆನಪಿಡ್ರಿ. ಗುರು ತಾಯಿ ಪರಮಾತ್ಮ ತಂದಿ.
ಅಪ್ಪನ ಗೊತ್ತಾ ಅವನಿಂದೆ ಹಾಕದ. ನಿಮ್ಮಪ್ಪ ಅನ್ನೋದು ನಿನಗೆ ಯಾರಿಗೆ ಗೊತ್ತಿತ್ತು? ನಿಮ್ಗೆ ಗೊತ್ತಿತ್ತು ಇವನೇ ಅಪ್ಪ ಅಂತ. ಆಕೆ ಯಾರಿಗೆ ಕೈ ಮಾಡಿ ತೋರಿಸಿದ್ಲು ಅವನು ನಮ್ಮ ಅಪ್ಪ. ಯಾಕ್ರಿ ನಮಗೆ ಗೊತ್ತಿತ್ತು. ಯಾರಿಂದ ನನಗೆ ಹಡೆದೇಳೋ ಆಕೆಗೆ ಗೊತ್ತದ, ಮತ್ತಾರಿಗೆ ಗೊತ್ತಿಲ್ಲ. ಆಕೆ ಯಾರಿಗೆ ಕೈ ಮಾಡಿ ತೋರಿಸ್ತಾಳೋ ಅವನ್ನ ಅಪ್ಪ ಅಂತ ಹೆಂಗಂತೀನಿ. ಹಂಗೆ ದೇವರು ನಮ್ಮ ಅಪ್ಪ, ಗುರು ನಮ್ಮ ತಾಯಿ. ಗುರುನೇ ಹೇಳ್ತಾನೆ ದೇವರು ಯಾರು ಅನ್ನೋದು. ಇಲ್ಲ ನನಗೇನು ಗೊತ್ತು, ಕಲ್ಲ ದೇವರು ಅಂತ ಕೊಂಡಿರ್ತೀವಿ. ಅದಕ್ಕೆ ಮಹಾನುಭಾವರು ಹೇಳಿದರು, ಮೊಟ್ಟ ಮೊದಲೇನಪ್ಪ ಅಂತ ಕೇಳಿದ್ರೆ ಪರಮಾತ್ಮನ ಪೂಜೆ ಗುರು ಸೇವೆ ಭಾಳ ಅತ್ಯಂತ ಜರೂರಿ ಅದ. ಹರನ ಪೂಜೆ ಶರಣ ಸೇವೆ. ಹರನ ಪೂಜೆ ಮಾಡ್ಬೇಕಾದ್ರೆ ಮೊದಲು ಶರಣರಿ. ಸಾಹೇಬರಿಗೆ ಭೇಟಿ ಆಗ್ಬೇಕಂದ್ರೆ ಮೊದಲು ಗೇಟ್ ಕೀಪರ್ನ ಕೃಪಾ ಆಗಬೇಕು. ಅಂದರೆ ಒಳಗೆ ಬಿಡ್ತಾನೆ, ಒಳಗೆ ಬಿಡಂಗಿಲ್ಲ ನಾವು. ಬಿಟ್ಟು ಬಳಕೆ ಅಲ್ಲಿ ಇಲ್ಲೇ ಬಿಡಂಗಿಲ್ಲ ನಿಮ್ಗೆ ಅವರು. ಹಾಗೆ ಸದ್ಗುರುನಾಥ ಏನದಾನ ಆ ಪರಮಾತ್ಮನ ಗೇಟ್ ಕೀಪರ್ ಅದ. ನೀವ ಅವನ ಕೃಪಾ ಆಗೋ ತನಕ ಮಾಲಕರು ಭೇಟಿ ಆಗಂಗಿಲ್ಲ, ಗುರು ಕೃಪಾ ಆಗೋ ತನಕ ದೇವರು ಭೇಟಿ ಆಗಂಗಿಲ್ಲ ಅಂತ ತಿಳ್ಕೊಂಡು ಮೊದಲೇನಪ್ಪ ಅಂದ್ರೆ ಶರಣ ಸೇವೆ, ಗುರುವಿನ ಸೇವೆ ಮಾಡಿರಿ. ಗುರು ಕೃಪಾ ತೋಚಿ ಕಿಲ್ಲಿ ಜೇಣೆ ಅದ್ವೈತ ಕಪಾಟ ಬುಹಡಬಿಲಿ. ಹೆಂಗೆ ಕಪಾಟ ತೆಗಿಯೋಕೆ ಕೀಲಿ ಕೈ ಇರ್ತದೆ, ಹಂಗೆ ಆನಂದದ ಕಪಾಟ ತೆಗಿಯೋಕೆ ಗುರುನೇ ಕೀಲಿ ಅದಾನ. ಗುರು ಕೀಲಿ ಇಲ್ಲದೆ ಪರಮಾತ್ಮ ಸಿಗೋದಿಲ್ಲ. ಅದಕ್ಕೆ ಮೊಟ್ಟ ಮೊದಲ ಕೀಲಿ ನಿಮ್ಮ ಕಡೆ ಮಾಡ್ಕೋರಿ, ನೀವು ತಗೋರಿ. ಅದು ಯಾವುದು? ಸದ್ಗುರು ಅದಾನೆ. ಅದಕ್ಕೆ ಹರನ ಪೂಜೆ ಶರಣ ಸೇವೆ ಶರೀರದ ಮಾಡ್ತಕ್ಕಂಥದ್ದು. ಏನಪ್ಪ ಅಂತ ಕೇಳಿದ್ರೆ ಹೇಳಿದ್ರು, ಮನುಷ್ಯನಿಗೆ ಯಾವುದೇ ಕೆಲಸ ಮಾಡ್ತೀರಿ ಮಾಡುವಾಗ ಒಂದು ಮಾತು ಹೇಳೋದು, ಪರಮ ಸಾತ್ವಿಕಗಳೆಂಟು ನೆರವು ನೆಲೆಸಿ ತನುವಿನಲ್ಲಿ ಮಾಡಲಿಲ್ಲವೇ ಮಾಡಲಿಲ್ಲ. ಮನುಷ್ಯ ಕ್ರಿಯೆ ಮಾಡ್ತೀರಿ, ಖರೆ ಮಾಡ್ತೀರಿ. ಡ್ಯೂಟಿ ಬೇರೆ ಕಾರ್ಯ ಬೇರೆ. ಡ್ಯೂಟಿ ಯಾರೂ ಮನಸ್ಸಿನಿಂದ ಮಾಡೋಂಗಿಲ್ಲ. ಆಫೀಸದಾಗ ಕಸ ಹೊಡಿತೀರಿ, ನಿಮ್ಮ ಮನೆಗೆ ಕಸ ಹೊಡಿತೀರಿ, ಹೆಂಗೆ ಹೊಡಿತೀರಿ? ರೋಡ್ ಮೇಲೆ ಕಸ ಹೊಡಿತೀರಿ, ಇಲ್ಲಿ ನೋಡ್ರಿ ಅವರು ಹೊಡಿತಾರೆ, ಮನೆ ಕಸ ಹೊಡಿತಾರೆ. ಹೆಂಗದ? ಕಸ ಹೊಡಿದೆ ಅಡ್ಡು ಕಡೆ ಒಂದೇ ಅದು. ಹೆಂಗದ ನಿಮ್ಗೆ ಗೊತ್ತದಲ್ಲ. ಭಾಂಡೆ ಬೆಳಗಕ್ಕೆ ನಿಮ್ಮ ಮನೇಲಿ ಭಾಂಡೆ ಹೆಂಗೆ ಬೆಳಿತಾಳೆ, ತನ್ನ ಮನೆ ಭಾಂಡೆ ಹೆಂಗೆ ಬೆಳಿತಾಳೆ ನಿಮ್ಗೆ ಗೊತ್ತದ. ಅರಿವಿ ಒಯ್ಯೋಕ್ಕೆ ನಿಮ್ಮ ಅರಿವಿ ಹೆಂಗೆ ಒಯ್ತಾಳೆ, ತನ್ನ ಅರಿವಿ ಹೆಂಗೆ, ನಿಮ್ಮ ಸಾಬಾನು ತಂದಕ್ಕೆ ಹಚ್ಕೊಂಡು ಸ್ವಚ್ಛ ಮಾಡ್ತಾಳೆ ಆಕೆ. ಯಾಕೆ? ಭಾವ ಇಲ್ಲದ ಭಕುತಿ ಉಪ್ಪು ಇಲ್ಲದ ಅಡಿಗೆ ಇದ್ದಂತೆ. ಅಡಿಗೆ ಭಾಳ ಮಸಾಲೆ ಹಾಕಿರಿ, ಉಪ್ಪು ಇಲ್ಲ, ಥೂ ಅಂತ ಉಗುಳ್ತಾರೆ. ಹಾಗೆ ಭಾವವಿಲ್ಲದ ಭಕುತಿ, ಮನಸ್ಸು ಇಲ್ಲದೆ ಮಾಡತಕ್ಕಂಥ ಭಗವಂತನ ಪೂಜೆ ಇದು ಹೆಂಗದ? ಉಪ್ಪಿಲ್ಲದ ಅಡಿಗೆ ಅದ. ಅದಕ್ಕೆ ಮಹಾತ್ಮ ಏನಪ್ಪ ಅಂತಂದ್ರೆ ಮನುಷ್ಯನಲ್ಲಿ ಭಾವೋದ್ರಿತವಾಗಿ ಮಾಡಿರಬೇಕು. ಭಾವ ಇರಬೇಕು. ಮನುಷ್ಯನಿಗೆ ತಾಯಿ ಮಗನಿಗೆ ಊಟ ಮಾಡಿಸ್ತಾಳೆ, ಆಕೆ ಭಾವ ಬೇರೆ. ಮಲೆ ಕುಡಿಸ್ತಾಳೆ, ಭಾವ ಬೇರೆ. ಹೋಟೆಲ್ದಾಗನು ಕೊಡ್ತಾರೆ ಭಾಳ ಚಂದ ಅಡುಗೆ, ಅವ್ರ ಭಾವ ಬೇರೆ. ಮನುಷ್ಯ ಏನು ಮಾಡ್ತೀರಿ, ನಿಮ್ಮ ಭಕ್ತಿ ನಿಮ್ಮ ಮಾರಿನೇ ಹೇಳ್ತದೆ. ಆವಾಜ್ ಹೇಳ್ತದ, ನಿನ್ನ ಕಣ್ಣು ಹೇಳ್ತವ, ನಿನ್ನ ಮುಖಚರ್ಯ ಹೇಳ್ತದೆ. ಎಷ್ಟು ಆನಂದ ಆಗ್ಯದ, ಏನು ಎಷ್ಟು ಆನಂದ ಆಗ್ಯದ್ರಿ ನೋಡ್ದೇಪ್ಪ, ಎಷ್ಟು ಹೆಂಗೆ ಹೇಳಕತ್ತೇನು ರೀ, ಗೊತ್ತಾಗಿಲ್ಲ ನಿಮಗೆ? ಮಾತಾಡೋದು ಗೊತ್ತಾಕದ್ರಿ ನಿಮಗೆ? ಚಲೋ ಮಾತಾಡ್ತಾರೆ, ಕೆಟ್ಟ ಮಾತಾಡ್ತಾರೆ. ಮಾತಾಡಿ ಮೇಲೆ ತಿಳ್ಕೊತೀರಿ ನೀವು, ಯಾಕೋ ಅವ್ರ ಮನಸ್ಸಿಲ್ಲ ಅಂತ ಅವ್ರ ತಿಳ್ಕೊತೀರಿ. ಭಾವ ಕಳ್ಕೊಂಡ ಮಗ ಸಿಕ್ಕ ಅಂದ್ರೆ ಮನುಷ್ಯನ ಕಣ್ಣ, ಕಿವಿ, ಎದೆ, ಕೈಯ ಎಷ್ಟು ತತ್ಪೂರ್ತಿಯಾಗಿ ಹಿಡಿತಾರೆ ರೀ. ಭಾಳ ದಿವ್ಸಕ್ಕೆ ಸಿಕ್ತು ಅಂದರೆ. ಹಾಗೆ ಮನುಷ್ಯನ ಸಾತ್ವಿಕಗಳೆಂಟು ನೆರೆಸು ತೆನುವಿನಲ್ಲಿ ಮಾಡಲಿಲ್ಲವೇ. ಭಕ್ತಿ ಮಾಡುವಾಗ ಏನಪ್ಪ ಅಂತಂದ್ರೆ ಏಕಾಗ್ರತೆ, ಕಣ್ಣಾಗ ನೀರು, ಬಾಯಾಗ ಹಾಡು, ಕೈಯ ಕೂಡು ಚಪ್ಪಳಿಗೆ, ಕಾಲು ಕುಣಿತವ.
ಲ್ಯಾಟ್ರಿ ಸಿಕ್ಕ ಮನುಷ್ಯ ಹೆಂಗಿರ್ತಾನೆ? ಸುಮ್ಮ ಕೊಡ್ತಾನೆ, ಗಪ್ಪ ಕೊಟ್ಟಿರ್ತಾನೆ. ಲ್ಯಾಟ್ರಿ ಸಿಕ್ಕದ 10 ಲಕ್ಷ ರೂಪಾಯಿ ಲ್ಯಾಟ್ರಿ ಸಿಗ್ತಾನೆ, ಚೀರ್ತಾನೆ, ಒದರಾಡ್ತಾನೆ, ಓಡ್ತಾನೆ, ಎಲ್ಲರಿಗೆ ಹೇಳ್ತಾನೆ, ಎಲ್ಲ ಮಾಡ್ತಾನೆ. ಬರ್ರಿ ನಿಮಗೆಲ್ಲ ನಾಷ್ಟ ಕೊಡ್ತೀನಿ ಅಂತ ಸುಮ್ಮಿರ್ತಾನವ. ಆನಂದ ಆದರೆ ಮನ್ಯಾಗ ಒಂದು ಮಗ ಹುಟ್ಟಿದ್ರೆ ಸುಮ್ಮಿರ್ತೀರಿ, ಓಣಿ ತೊಂಬತ್ತೀರಿ ಹೇಳ್ತೀರಿ ಗಂಡು ಮಗ ಹುಟ್ಟಿದೆ ಅಂತ, ತೊಟ್ಲ ಹಾಕ್ತೇವೆ ಬರ್ರಿ ಅಂತ. ಹ್ಯಾಂಗೆ ಮನುಷ್ಯನಿಗೆ ಪರಮಾತ್ಮನ ಭಕ್ತಿ ಆಯಿತು ಅಂದ್ರೆ ಸುಮ್ಮಿರಂಗಿಲ್ಲ. ಕಣ್ಣಾಗ ನೀರು ಬರ್ತಾವೆ, ಬಾಯಿ ಮಾತಾಡೋಕೆ ಚಾಲು ಮಾಡ್ತದೆ, ಕೈ ಚಪ್ಪಾಳಿ ಹೊಡಿತದೆ, ಕಾಲು ಕುಣ್ಯಕ್ಕೆ ಚಾಲು ಮಾಡ್ತಾವ್ರಿ, ಮಾಡ್ತಾವ. ಸಾತ್ವಿಕಂಗಳೆಂಟು ನೆರೆದು ನೆಲೆಸು ತನುವಿನಲ್ಲಿ. ಮನುಷ್ಯನ ಭಾವ ಬೇರೆ ಆಗ್ತದೆ, ಅವನು ನೋಡೋದು ಬೇರೆ, ಅವನು ಮಾತಾಡೋದೇ ಬೇರೆ, ಅವನ ಕೈ ಬೇರೆ, ಅವನ ಕಾಲು ಬೇರೆ, ಆನಂದ ಕುಣಿತಿರ್ತಾನೆ ರೀ. ಅದು ಭಕ್ತಿ ಚಿನ್ನ. ದುಃಖ ಅದಕ್ಕೆ ಹೆಂಗೆ ಕೊಡ್ತಾರೆ? ಮಾತಾಡಂದ್ರೆ ಮಾತಾಡೋಂಗಿಲ್ಲ, ನೋಡಂದ್ರೆ ನೋಡೋಂಗಿಲ್ಲ, ಕೇಳೋದು ಹಿಂಗೆ ಹಣ ಕುಂತಿರ್ತಾವೆ ನೋಡ್ರಿ. ಇಲ್ಲ ಅದು ನೋಡ್ಕೊಂಡೇ ಅಂತಿರಲ್ಲ, ಯಾಕೋ ಅವ್ರಿಗೆ ಮನುಷ್ಯದ ಆರಾಮಿಲ್ಲ ಅಂತೀರಿಲ್ಲ. ಹಂಗೆ ಯಾವ ಮನುಷ್ಯನೊಳಗೆ ಭಕ್ತಿ ಬರ್ತದೆ, ಬಾಯಿಯೊಳಗೆ ಪರಮಾತ್ಮ ನಾಮ ಬರ್ತದೆ, ಕೈ ಚಪ್ಪಳಿಗೆ ಹಾಕ್ತವೆ, ಕಾಲು ಕುಣಿತವ, ಹೃದಯ ತುಂಬಿ ಬರ್ತದೆ. ಸಾತ್ವಿಕಂಗಳೆಂಟು ನೆರೆದು ನೆಲೆಸಿ ತನುವಿನಲ್ಲಿ ಮಾಡಲಿಲ್ಲವೇ ತಪವನ್ನು. ಶರೀರದಾಗ ನೀವು ನೋಡಿದ್ರಾಗ ಹೆಂಗದ ಗೊತ್ತಾಗ್ತದೆ, ಮಾತಾಡಿದ್ರಾಗ ಗೊತ್ತಾಗ್ತದೆ ಎಷ್ಟು ಪ್ರೇಮದವ್ರು ಯಾರು ಬಂದು ಎಷ್ಟು ಮಾತಾಡ್ತೀರಿ? 100 ಮಾತಾಡ್ತೀರಿ, ಮಾತು ಹೇಳ್ತದೆ ಎಷ್ಟು ಪ್ರೇಮದವ್ರು ಅನ್ನೋದು. ಸ್ವಾಗತ ಮಾಡೋದು ಕೈ ಹೇಳ್ತವೆ ಎಷ್ಟು ಪ್ರೇಮದನು. ಕಣ್ಣಾಗ ನೀರು ಬರ್ತಾವೆ, ಭಾಳ ಬೆಟ್ಟಿ ಆದರೆ ಹೃದಯ ಹೇಳ್ತದೆ ಎಷ್ಟು ಪ್ರೇಮ ಇದ್ದೀರಿ ಅನ್ನೋದು. ಹಾಗೆ ಪರಮಾತ್ಮ ಮೇಲೆ ಪ್ರೇಮ ಇತ್ತು ಅಂದ್ರೆ ಕಣ್ಣಾಗ ನೀರು ಬರ್ತಾವೆ, ಬಾಯಾಗ ಹಾಡು ಬರ್ತಾವೆ, ಕೈ ಚಪ್ಪಾಳಿ ಹಾಕ್ತದೆ, ಕಾಲು ಕುಣ್ಯಕ್ಕೆ ಚಾಲು ಮಾಡ್ತದೆ, ಮೈ ಮರಿತದೆ. ಹಂಗೆ ಆಯಿತು ಅಂದ್ರೆ ಭಕ್ತ ಅಂತಾರೆ. ನೋಡಿ ಕಣ್ಣ ದಣಿಯವು, ಹಾಡಿ ಬಾಯಿ ದಣಿಯದು, ಕುಣಿದು ಕಾಲ ದಣಿಯವು. ಹಂಗ್ರಿ ಅಕ್ಕಮದೇ ಎಷ್ಟೊತ್ತು ನೋಡಿದ್ರೆ ನೋಡಂಗೆ, ಎಷ್ಟು ಹಾಡಿದ್ರೆ ಹಾಡಂಗೆ, ಎಷ್ಟು ಕುಣಿದ್ರು ಕುಣಿದಂಗೆ, ಬೇಸರಿಲ್ಲ ಅಕ್ಕಮಹಾದೇವಿಗೆ. ಅದಕ್ಕೆ ಚೆನ್ನಮಲ್ಲಿಕಾರ್ಜುನ ಓಡಿ ಬಂದನ್ರಿ. ಯಾಕೆ ಅಂತಯಾಕೆ? ಅಷ್ಟಭಾವ. ಮನುಷ್ಯನ ಮಾತು ಬೇರೆ ಆಗಿಬಿಡ್ತಾವ, ಮನುಷ್ಯನ ನೋಡೋದೇ ಬೇರೆ ಆಗ್ತದ. ನೋಡ್ರಿಲ್ಲ, ಯಾರ ಮನೆ ಸತ್ರ ಅಂದ್ರೆ ಮಾತು ಬೇರೆ ಆಗ್ತದೆ. ಮಾರಿ ನೋಡ್ರಿ, ಮಾತು ನೋಡ್ರಿ, ಕೈ ನೋಡ್ರಿ, ಕಾಲು ನೋಡಿ ಎಲ್ಲ. ಹಾಗೆ ಪರಮಾತ್ಮ ಸಿಕ್ಕ ಅಂದ್ರೆ ಭಕ್ತಿ ಬಂತು ಅಂದ್ರೆ ಅವನ ನೋಟ ಬೇರೆ, ಅವನ ಮಾತ ಬೇರೆ, ಅವನ ನಡಿ ಬೇರೆ, ಅವನ ನುಡಿ ಬೇರೆ. ಆನಂದ ಕುಣಿತಾನ್ರಿ. ಕುಣಿದು ಕಾಲ ದಣಿಯವು, ನೋಡಿ ಕಣ್ಣ ದಣಿಯದು, ಹಾಡಿ ಬಾಯ ದಣಿಯದು. ಅವನ ಮೈಯಾಗ ಇರತ್ತವ್ರ ಭಕ್ತಿ. ಅದು ಭಾಳ ಮಂದಿ ಮೈಯಾಗ ದೇವ್ರು ಬರ್ತಾವಂತಲ್ರಿ. ನಿಮ್ಗೆ ಯಾರಿಗೆ ಬಂದಿಲ್ಲ ಚಲೋ. ದೇವ್ರು ಬಂದವರು ಹಿಂಗಿರಂಗಿಲ್ಲ, ಅವ್ರು ಮಾತೆ ಬೇರೆ ಇರ್ತಾವೆ, ಮಾತೆ ಬೇರೆ ಮಾಡ್ತಾವೆ, ಆಡೋದೇ ಬೇರೆ ಮಾಡ್ತಾವೆ, ಕುಣಿದೇ ಬೇರೆ ಮಾಡ್ತಾರೆ. ಯಾಕೆ? ದೇವ್ರೊಳಗೆ ಹೊಕ್ಕ ಅಂದ್ರೆ ಕಾಣಕ್ಕೆ. ಹಾಗೆ ನಿಮಗೂ ದೇವ್ರು ಬಂದಾಗ ನೀವು ನೋಡೋದೇ ಬೇರೆ, ಎಲ್ಲ ಪರಮಾತ್ಮ ಅಂತ ನೋಡ್ತೀವಿ. ಏನು ನುಡಿತಾರೆ ಅದೆಲ್ಲ ಪರಮಾತ್ಮನ ಹಾಡು, ನೋಡೋದೆಲ್ಲ ಪರಮಾತ್ಮನ ರೂಪು. ಎಲ್ಲ ಎತ್ತ ನುಡಿದತ್ತ ನೀನೇ ದೇವ ಹಂಗೆ ಕಾಣ್ತದೆ ರೀ ಪುಣ್ಯಾತ್ಮರೇ. ಇದು ಮನುಷ್ಯನ ಶರೀರದಿಂದ ಭಾವಾಷ್ಟಕ ಅಂತ. ಅದು ಒಳಗೆ ಮೈಯಾಗ ಹೆಂಗೆ ದೇವ್ ಬಂದವ್ರು ಯಾಕಡೆ ಮಾತಾಡ್ತಾವೆ, ಯಾಕಡೆ ಕುಣಿತಾವಲ್ಲ, ಹಂಗೆ ಒಳಗಿನ ದೇವ ಭಾವದ ಕಣ್ಣೀರು ಬೇರೆ, ಬಾಯಿದು ಬೇರೆ, ಎಲ್ಲರೂ ಕುಣ್ಯಕ್ಕೆ ಚಾಲು ಮಾಡ್ತಾನವ. ಆನಂದ ಆಗ್ತದೆ. ಅಷ್ಟಭಾವಗಳು ಅಂತ ಇದಕ್ಕೆ. ಅಂಥದ್ದು ಶರೀರದಲ್ಲಿ ಪರಮಾತ್ಮನೇ ನಾವು ಕೇಳೋ, ಹೇ ಪರಮಾತ್ಮ ನಿನ್ನನ್ನೇ ನೋಡಬೇಕು, ನಿನ್ನನ್ನೇ ಕೇಳಬೇಕು, ನಿನ್ನನ್ನೇ ಆಡಬೇಕು, ನಿನ್ನನ್ನೇ ಮುಟ್ಟಬೇಕು, ನಿನ್ನಲ್ಲಿಗೆ ಬರಬೇಕು ಅಂತ ಭಾಗ್ಯ ನನಗೆ ಕೊಡು ಪರಮಾತ್ಮ ಅಂತ ಶರೀರದಲ್ಲಿ ಈ ಭಾವಗಳು ಬಂದು ಅಂದ್ರೆ ಪರಮಾತ್ಮ ಓಡಿ ಬರ್ತಾನೆ ರೀ. ಗುರುದೇವನ ಕೃಪಾ ಆಗ್ತದೆ, ನಾವು ಹುಟ್ಟೋದು ಧನ್ಯ ಆಗ್ತೇವೆ. ಅಂಥ ಏನಪ್ಪ ಅಂತ ಕೇಳಿದರೆ ಭಾಗ್ಯ ಆ ಗುರುದೇವ ಪರಮಾತ್ಮ ನಮ್ಮೆಲ್ಲರಿಗೆ ಕೊಳ್ಳಿ ಅಂತ ಚರಣದಲ್ಲಿ ಪ್ರಾರ್ಥಿಸಿ 2 ಮಾತು.